ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇವತ್ತಿನ ನಮ್ಮ ತ್ರಿವರ್ಣ ತ್ರಿಕೋನ ಚರ್ಚೆಯ ವಿಷಯ ಒಂದು ಮಲಯಾಳಂ ಸಿನಿಮಾ, ಅದರ ನಿಷೇಧ, ಅದಕ್ಕೆ ಪ್ರತಿಭಟನೆ ಮತ್ತು ಅದರ ಪ್ರದರ್ಶನ. ಮೋಹನ್ ಲಾಲ್ ಮಲಯಾಳಂ ಚಿತ್ರರಂಗದ ಬಹಳ ಹಿರಿಯ ಮತ್ತು ಜನಪ್ರಿಯ ನಟ. ಅವರು ನಟಿಸಿರುವಂತಹ ಸುಕುಮಾರನ್ ನಿರ್ದೇಶನದ ಎಲ್2 ಎಂಪುರಾನ್ ಎನ್ನುವಂತಹ ಸಿನಿಮಾ ಈಗ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಾ ಇದೆ. ಆದ್ರೆ ಕಳೆದ ವಾರ ಇದು ಬಿಡುಗಡೆಯಾದಾಗ ಬಹಳ ದೊಡ್ಡ ಒಂದು ವಿವಾದ ನಡೆಯಿತು. ಆ ವಿವಾದ ಏನು ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ಭಾರತದ ಕೆಲವು ರಾಜಕೀಯ ನಾಯಕರ ವ್ಯಕ್ತಿ ಚಿತ್ರಗಳಿದೆ ಮತ್ತು ಗುಜರಾತ್ ಗಲಭೆಯ ಹಿನ್ನೆಲೆಯಲ್ಲಿ ಕೆಲವು ಕಾಮೆಂಟ್ಗಳಿದೆ, ಕೆಲವು ದೃಶ್ಯಗಳಿದೆ. ಇವೆಲ್ಲವೂ ಕೂಡ ನಮಗೆ ಸಿಟ್ಟು ಬರಿಸಿದೆ ಅಂತ ಭಾರತೀಯ ಜನತಾ ಪಕ್ಷದ ಕೇರಳ ಘಟಕದ ನಾಯಕರು ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದರು. ಆ ಪ್ರತಿಭಟನೆ ಎಷ್ಟು ಜೋರಾಗಿತ್ತು ಅಂತ ಹೇಳಿದ್ರೆ, ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತದೆ ಅನ್ನುವಂತಹ ಸುಳಿವು ಸಿಕ್ಕಿದ ಬಳಿಕ ನಿರ್ಮಾಪಕರು, ನಿರ್ದೇಶಕರು ಮತ್ತು ಹೀರೋ ಮೋಹನ್ ಲಾಲ್ ಅವರೆಲ್ಲ ಸೇರಿ ಕುಳಿತುಕೊಂಡು ಆ ಪ್ರತಿಭಟನೆ ಮಾಡುವಂತಹ ಬೆದರಿಕೆ ಒಡ್ಡಿದವರ ಜೊತೆಗೆ ಮಾತನಾಡಿ, ಸದ್ಯಕ್ಕೆ ನಾವು ನಿಮ್ಮ ಪ್ರತಿಭಟನೆಗೆ ನಾವು ಮನ್ನಣೆ ಕೊಡ್ತೇವೆ, ನಾವು ನಿಮಗೆ ಏನಾದ್ರೂ ನೋವಾಗಿದ್ರೆ ಕ್ಷಮಿಸಬೇಕು ಅಂತ ಹೇಳಿ ಸುಮಾರು 17-18 ಕಟ್ಗಳನ್ನ ಆ ಸಿನಿಮಾದಲ್ಲಿ ಮಾಡಲಾಗಿದೆ ಮತ್ತು ಈಗ ಅದು ಯಶಸ್ವಿಯಾಗಿ ಪ್ರದರ್ಶನ ನಡೀತಾ ಕೂಡ ಇದೆ. ಆಮೇಲೆ ಈಗ ನಾನು ಇವತ್ತು ಬೆಳಿಗ್ಗೆ ಅದರ ಕಲೆಕ್ಷನ್ ನೋಡಿದ್ರೆ ಸುಮಾರು 60 ಕೋಟಿ ಕಲೆಕ್ಷನ್ ಕೂಡ ಆಗಿದೆ. ಬಹಳಷ್ಟು ಜನ ಅದನ್ನ ನೋಡ್ತಾ ಇದ್ದಾರೆ. ಬಹಳ ಪಾಪ್ಯುಲರ್ ನಟನೂ ಹೌದು. ಆಮೇಲೆ ಈ ವಿವಾದದಿಂದಾಗಿ ಅದಕ್ಕೆ ಸ್ವಲ್ಪ ಹೆಚ್ಚಿನ ಮೌಲ್ಯ ಬಂದ ಹಾಗೆ ಕಾಣ್ತಾ ಇದೆ. ಬಹಳ ಹೌಸ್ಫುಲ್ ಶೋಗಳು ಕೂಡ ನಡೀತಾ ಇದೆ. ನಮ್ಮ ಚರ್ಚೆಯ ಮುಖ್ಯ ವಿಷಯ ಮೋಹನ್ ಲಾಲ್ ಆಗ್ಲಿ ಅಥವಾ ಸಿನಿಮಾ ಆಗ್ಲಿ ಅಲ್ಲ. ಒಂದು ಕಲಾತ್ಮಕ ಒಂದು ಸಿನಿಮಾ ಅಥವಾ ಒಂದು ವ್ಯಾಪಾರಿ ಸಿನಿಮಾ ಯಾವುದೇ ಇರಬಹುದು, ಅದು ಒಂದು ಸೃಜನಶೀಲ ಒಂದು ಉತ್ಪನ್ನ. ಈ ಸೃಜನಶೀಲತೆಯ ಮೂಲಕ ಉಂಟು ಮಾಡುವಂತಹ ಈ ಉತ್ಪನ್ನಗಳೇನಿದೆ, ಅದು ಸಿನಿಮಾ ಇರಬಹುದು, ನಾಟಕ ಇರಬಹುದು, ಅಥವಾ ಒಂದು ಕಾದಂಬರಿ ಇರಬಹುದು, ಅಥವಾ ಕಥಾ ಸಂಕಲನ ಇರಬಹುದು, ಇವೆಲ್ಲಕ್ಕೂ ಕೂಡ ಸಮಾಜದಲ್ಲಿ ಒಂದು ರೀತಿಯ ಒಂದು ಮನ್ನಣೆ ಇರುತ್ತೆ. ಜನಸಾಮಾನ್ಯರು ಅದಕ್ಕೆ ಬಹಳ ದೊಡ್ಡ ಗೌರವವನ್ನ ಕೊಡ್ತಾರೆ. ಸಿನಿಮಾದಲ್ಲಿಯೂ ಕೂಡ ಒಂದು ಸೆನ್ಸಾರ್ ಮಂಡಳಿ ಅಂತ ಇರುತ್ತೆ. ಸರ್ಕಾರವೇ ನೇಮಿಸಿದಂತಹ ಸೆನ್ಸಾರ್ ಮಂಡಳಿ, ಅದಕ್ಕೆ ನೇಮಕಾತಿ ಕೇಂದ್ರ ಸರ್ಕಾರದಿಂದಲೇ ಸೆನ್ಸಾರ್ ಮಂಡಳಿಯ ಸದಸ್ಯರ ನೇಮಕಾತಿ ಕೂಡ ನಡೀತದೆ. ಆ ಸೆನ್ಸಾರ್ ಮಂಡಳಿ ಓಕೆ ಮಾಡಿ ಪ್ರದರ್ಶನ ಆಗ್ತಾ ಇದ್ದಂತಹ ಒಂದು ಸಿನಿಮಾವನ್ನ ಇನ್ನೊಂದು ಸೂಪರ್ ಸೆನ್ಸಾರ್ ಮಂಡಳಿ, ಅಂದ್ರೆ ಈ ಸೆನ್ಸಾರ್ ಮಂಡಳಿಗಿಂತ ಬಿಗಿಲಾದದ್ದು ಇನ್ನೊಂದು ಸೂಪರ್ ಸೆನ್ಸಾರ್ ಮಂಡಳಿ, ಅದು ಯಾವುದೇ ರಾಜಕೀಯ ಪಕ್ಷ ಇರಬಹುದು, ಈ ರೀತಿ ಪ್ರತಿಭಟನೆ ಮಾಡಿ ಅವರನ್ನ ಮನಿಸಿ ಕತ್ತರಿ ಹಾಕಿಸೋದು ಎಷ್ಟು ಸರಿ? ಇದು ನಮ್ಮ ಸಂವಿಧಾನದತ್ತವಾದಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ವಿರುದ್ಧ ಅಲ್ವೇ ಎನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆಯ ಕುರಿತು ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಮಹೇಶ್, ಬಿಜೆಪಿಯ ಹಿರಿಯ ನಾಯಕರಾದಂತಹ ರಾಜ್ಯ ವಕ್ತಾರರಾಗಿರುವಂತಹ MJ ಮಹೇಶ್ ಅವರು ಮೈಸೂರಿನಿಂದ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಅದೇ ರೀತಿ CPIM ರಾಜ್ಯ ಮಂಡಳಿಯ ಸದಸ್ಯರು, ಹಿರಿಯ ನಾಯಕರಾಗಿರುವಂತಹ GN ನಾಗರಾಜ್ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಇಬ್ಬರಿಗೂ ಕೂಡ ನಮಸ್ಕಾರ ಮತ್ತು ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮಹೇಶ್ ಅವರೇ, ನಿಮ್ಮಿಂದಲೇ ನಾನು ಶುರು ಮಾಡ್ತೀನಿ. ಏನ್ ನಡೀತಾ ಇದೆ? ಯಾಕೆ ನಿಮ್ಗೆ ಪದೇ ಪದೇ ಸಿಟ್ಟು ಬರ್ತದೆ ಬಿಜೆಪಿಯವರಿಗೆ ಸಿನಿಮಾಗಳ ಮೇಲೆ, ಪುಸ್ತಕಗಳ ಮೇಲೆ, ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸಾಕಷ್ಟು ಸಂಗತಿಗಳ ಬಗ್ಗೆ ಯಾಕೆ ಬಿಜೆಪಿಗೆ ಪದೇ ಪದೇ ಸಿಟ್ಟು ಬರ್ತದೆ? ನಮ್ಗೆ ಯಾವುದು ಪದೇ ಪದೇ ಸಿಟ್ಟು ಬಂದಿರುವಂತದ್ದು, ನನಗೆ ತಿಳಿದಿರುವಷ್ಟು ಮಾಹಿತಿ ಪ್ರಕಾರ ನಮ್ಮ ವಿಚಾರವನ್ನ ಬಹುಶಃ ಇಷ್ಟು ವರ್ಷಗಳ ಕಾಲ ನಾವು ಒಂದ್ ರೀತಿ ತುಳಿದುಕೊಳ್ಳಲಾದಂತ ನಮ್ಮ ವಿಚಾರ ಆಗಿರ್ತಕ್ಕಂಥದ್ದು. ಪ್ರಶ್ನೆ ಇರ್ತಕ್ಕಂಥದ್ದು, ತಾವೇನ್ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮಾತನ್ನ ಹೇಳಿದ್ರಿ, ಅದಕ್ಕೆ ಇವತ್ತು ಕೂಡ ಬಿಜೆಪಿನೂ ಬದ್ಧ, ಮತ್ತೆ ಅಕ್ಷರಶಃ ಅದನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥ ಯಾವ್ದಾದ್ರು ಒಂದು ಬದ್ಧತೆ ಇರ್ತಕ್ಕಂಥ ಒಂದು ರಾಜಕೀಯ ಪಾರ್ಟಿ ಅಲ್ಲಿ ಅದು ಬಿಜೆಪಿ. ಅದ್ರ ಎರಡನೇ ಮಾತಿಲ್ಲ. ಪ್ರಸ್ತುತ ಈಗೇನು ಈ ಎಲ್2 ನಾವೇನು ಎಂಪುರಾಣದ ಬಗ್ಗೆ ಮಾತನಾಡ್ತಾ ಇದ್ವಿ, ಈ ಇಡೀ ಒಂದು ಚಿತ್ರದ ಕಥಾವಸ್ತು, ಮತ್ತೆ ಅದರದ ಟೈಮಿಂಗ್ಸ್, ಮತ್ತೆ ಅದರಲ್ಲಿ ಯಾರೆಲ್ಲ ಇದ್ರ ಒಳಗಡೆ ಯಾರು ಡೈರೆಕ್ಷನ್ ಮಾಡಿದಂತ ವ್ಯಕ್ತಿ, ಇವೆಲ್ಲವೂ ಒಂದ್ಸತಿ ನೋಡಿದಾಗ ಯಾರು ಪೃಥ್ವಿರಾಜ್ ಸುಕುಮಾರನ್ ಇದ್ದಾರೆ, ಅವರ ಹಿನ್ನೆಲೆ, ಇವೆಲ್ಲವೂ ನೋಡಿದಂತ ಸಂದರ್ಭದೊಳಗಡೆ ಇದ್ಯಾವುದೋ ಒಂದು ಕಥಾವಸ್ತುವಾಗಿ ನಾವು ನೋಡ್ಬೇಕು ಅನ್ನೋವಂಥದ್ದು ಕಾಣಿಸ್ತಾ ಇಲ್ಲ. ಇಡೀ ಸಿನಿಮಾನ ಒಂದ್ ರೀತಿ ವಿಶ್ಲೇಷಣೆ ಮಾಡಿ ನೋಡಿದಂತ ಸಂದರ್ಭದ ಒಳಗಡೆ ಎಲ್ಲೋ ಒಂದು ರೀತಿಯ ಒಂದು ಏನೋ ಒಂದು ಪಿತೂರಿಯ ಭಾಗದ ರೂಪದ ಒಳಗಡೆ ಈ ಇಡೀ ಸಿನಿಮಾದ ಬಿತ್ತರ ಮಾಡುವಂತ, ಪ್ರದರ್ಶನ ಮಾಡುವಂತ ಪ್ರಯತ್ನ ನಡೆದಿರ್ತಕ್ಕಂಥದ್ದು. ಇತಿಹಾಸ ಮತ್ತೆ ನಮ್ಗೇನು ಕಥಾವಸ್ತುವಾಗೇ ತೆಗೆದುಕೊಳ್ಬೇಕು ಅಂತಂದ್ರೆ, ಹಿಂದೆ ಎಲ್ಲ ಅನೇಕ ಆಂಧಿ ಸಿನಿಮಾ ಇರ್ಬೋದು, ಅನೇಕ ಸಿನಿಮಾಗಳಿರ್ಬೋದು, ಆದ್ರೆ ಒಂದು
ವ್ಯವಸ್ಥೆ ಸಮುದಾಯ ಅದನ್ನ ಹಾಗೆ ತೆಗೆದುಕೊಳ್ಳಲ್ಲ. ತಮ್ಗೆ ಹನೀಫ್ ಅವರೇ ತಮ್ಗೆ ನೆನಪಿದೆ ಅಂತ ನಾನು ಭಾವಿಸ್ತೇನೆ, ತಾವು ಪ್ರಜಾವಾಣಿ ಒಳಗಡೆ ಕೆಲಸ ಮಾಡ್ತಿದ್ವಿ. 1995ರಲ್ಲಿ ಒಂದು ಮಹಮ್ಮದ್ ಇಡಿಯಟ್ ಅಂತೇಳಿ ಒಂದು ಒಂದು ಸಂಕಲನ ಆದಂತ ಸಂದರ್ಭದಲ್ಲಿ ಹಿಂಸಾಚಾರದ ಪ್ರತಿಭಟನೆ ಈ ರಾಜ್ಯದಲ್ಲಿ ನಡೆಯಿತು. ಅದು ಯಾರು ಕೂಡ ಅವತ್ತು ದಿನ ಅದನ್ನ ಬರೀ ಕಥಾವಸ್ತುವಾಗಿ ಸ್ವೀಕಾರ ಮಾಡ್ಲಿಲ್ಲ. ಯಾವುದೋ ಒಂದು ಸಮುದಾಯ ಬಹಳ ದೊಡ್ಡ ರೀತಿಯಲ್ಲಿ ಹಿಂಸಾಚಾರವನ್ನ ಇಡೀ ರಾಜ್ಯದ ಉದ್ದಗಲಕ್ಕೂ ಮಾಡ್ತು. ಇವತ್ತು ಒಂದು ಸಂವೇದನೆ ಇಲ್ದಿರ್ತಕ್ಕಂಥ ಒಂದು ಸಮುದಾಯ ಪ್ರತಿ ಸಂದರ್ಭದಲ್ಲೂ ಕೂಡ ತನಗೆ ಯಾರೋ ಒಬ್ಬ ಕಾರ್ಟೂನ್ ಎಲ್ಲ ಫ್ರೆಂಚ್ ಅಲ್ಲಿ ಬರ್ದಿದ್ದು ಇಲ್ಲಿ ಅಂತ ಭಾವಿಸ್ತಾರೆ, ಇನ್ನೆಲ್ಲೋ ಭಾವಿಸ್ತಾರೆ. ಅದ್ರ ಅರ್ಥ ನಾವು ಅದನ್ನೆಲ್ಲ ಸಮರ್ಥನೆ ಮಾಡ್ತೇನೆ ಅಂತಲ್ಲ. ಆದ್ರೆ ಏನ್ ಈ ಚಿತ್ರದ ಒಳಗಡೆ ಪ್ರದರ್ಶನ ಮಾಡಿದಂತ ಸಂಗತಿ ಏನಿದಾವೆ ವಾಸ್ತವ ಇರಬೇಕು. ಕಥಾವಸ್ತುನೇ ಇರ್ಲಿ, ನೀವು ಕಥಾವಸ್ತುವನ್ನ ಆಯ್ಕೆ ಮಾಡಿದ್ದೀರಿ. ನೀವು ಕಥಾವಸ್ತುವನ್ನ ಆಯ್ಕೆ ಮಾಡಿದಂತ ಸಂದರ್ಭದ ಒಳಗಡೆ ಅದ್ರಲ್ಲಿ ಪಿತ್ತೂರು ನೀವು ಎಲ್ಲಿಂದ ಪ್ರಾರಂಭ ಮಾಡ್ಬೇಕು ಸಿನಿಮಾನ? ತಾವೇನು ಭಾವಿಸಿರ್ತೀರಿ ತಾವು ಆ ಇಡೀ ಆ ಹೆಸರನ್ನೇ ತೆಗೆದುಕೊಳ್ಳಿ. ಆ ಹೆಸರನ್ನೇ ಆ ಹೆಸರು ಬಗ್ಗೆ ಇನ್ನೊಂದಿನ ಚರ್ಚೆ ಮಾಡೋಣ. ಬೇಕಾದ್ರೆ ನಾ ಹೇಳ್ತೇನೆ, ಅವ್ರು ಇಟ್ಟಿರ್ತಕ್ಕಂಥ ಹೆಸರು ಬಗ್ಗೆ ಇನ್ನೊಮ್ಮೆ ಚರ್ಚೆ ಮಾಡೋಣ. ಆ L2 ಏನು ನಾವು ಎಂಪರಣ ಅಂತ ಮಾಡಿದೀವಿ, ಅದ್ರ ಅರ್ಥ ಏನು ಎಂಪುರಾಣ ಅಂತಂದ್ರೆ? ಆ ಇಡೀ ಆ ಒಂದು ಸಿನಿಮಾದ ಶೀರ್ಷಿಕೆಯ ಹೆಸರು ಅರ್ಥ ಏನದು? ಸಿನಿಮಾದ ಶೀರ್ಷಿಕೆಯ ಅರ್ಥ ಏನಂತಂದ್ರೆ ದೇವರ ಸ್ಥಾನದಲ್ಲಿ ಇದ್ದಂತ ವ್ಯಕ್ತಿ ಪರಿಕಲ್ಪನೆ ಅಂತಕ್ಕಂಥದ್ದು ವಾಸ್ತವ ಇರಬೇಕು. ನಿಮ್ ಕಥಾವಸ್ತುವಾಗೆ ನೋಡ್ಬೇಕು ಅಂತ ತಾವು ಭಾವಿಸಿದ್ರೆ ಅದ್ ಹೇಗ್ ಸಾಧ್ಯ ಅಂತ? ತಾವು ಸಿನಿಮಾವನ್ನ ಎಲ್ಲಿಂದ ತೆಗಿಬೇಕು? ಗೋಧ್ರಾದ ಏನು 52 ಕಾರ ಸೇವಕರು ಏನು ಅವರ ದಹನ ಮಾಡಿದ್ರಲ್ಲ, ಅಲ್ಲಿಂದ ತಾನೇ ಇಡೀ ಘಟನೆ ಅಂತಕ್ಕಂಥದ್ದು ಪ್ರತಿಕ್ರಿಯೆ ಶುರು ಆಗಂಥದ್ದು. ನೀವು ಅದನ್ನ ಯಾಕೆ ಮರೆಮಚ್ಚಿದ್ರೆ? ಇಡೀ ಸಿನಿಮಾದ ಒಳಗಡೆ ನಮ್ಗೆ ನಿಜವಾಗ್ಲೂ ಅದೇ ಉದ್ದೇಶವನ್ನೇ ಇದ್ದಿದ್ದೆ ಆಗಿದ್ರೆ ತಾವು ಗೋಧ್ರಾದಲ್ಲಿ ಏನ್ 2002ನೇ ಇಸ್ವಿ ಒಳಗಡೆ ಘಟನೆ ನಡೀತು, ಆ ಘಟನೆ ನಡೆದಂತ ಏನು ರಾಮ ಕಾರಸೇವಕರು ಯಾರಿದ್ರು ಆ ಕಾರಸೇವಕರ ದಾರುಣ ದಹನ ಆಯ್ತಲ್ಲ, ಆ ದಹನ ವಾಸ್ತವ ಅಲ್ವಾ? ಅದನ್ನ ಯಾಕೆ ಮರೆ ಮುಚ್ಚೋದು? ಅದ್ರ ನೆಕ್ಸ್ಟ್ ಪೋಸ್ಟ್ ಸಿನಾರ ಯಾಕೆ ಚಿತ್ರಣ ಮಾಡುವಂಥದ್ದು? ಯಾವುದು ಇಗ್ನೈಟ್ ಆಗಕ್ಕೆ ಅಂಶ ಯಾಕೆ? ಈ ಇಡೀ ಎಪಿಸೋಡ್ ಏನ್ ಚರ್ಚೆ ಮಾಡ್ತಾ ಇದೀವಿ ನಾವು, ಆ ಚರ್ಚೆಯ ಮೂಲ ಇಗ್ನೈಟ್ ಆಗ್ತಕ್ಕಂತ ಉದ್ದೀಪನ ಮಾಡ್ತಕ್ಕಂತ ವಿಚಾರ ಯಾವುದು? ಆ ಕಾರ್ಯಸೇವಕರನ್ನ ಸುಟ್ಟು ಹಾಕಿದ್ದು. ಮಾತಾಡ್ಬೋದಾ? ಸ್ವಾತಂತ್ರ್ಯ ಹೆಸರಲ್ಲಿ ಬೇರೆಯವರ ಒಂದು ಸಜೀವ ದಹನ ಅದು ಮೂಕ ಸಾಕ್ಷ್ಯನಾ? ಒಂದ್ ನಿಮಿಷ ಬರ್ತೀನಿ ನಿಮ್ಗೆ ನಾನು ಮತ್ತೆ ಮಾತಾಡ್ತೀನಿ. ನೀವು ಹೇಳಿದ್ದು ಸರಿ. ಒಂದು ಏನು ಅಂತ ಹೇಳಿದ್ರೆ, ಹಿಂದೆ ನೀವು ಡೆಕ್ಕನ್ ಹಾಡಿನಲ್ಲಿ ಬಂದಂತಹ ಒಂದು ಕಥೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಮೊಹಮ್ಮದ್ ಇಡಿಯತ್ ಅನ್ನುವಂತಹ ಒಂದು ಕತೆ. ಸಲ್ಮಾನ್ ರಶ್ದಿ ಅವರ ಪ್ರಕರಣವನ್ನು ನೀವು ನೆನಪಿಸಿದ್ರಿ. ಆಮೇಲೆ ಕೇರಳದ ಒಬ್ಬ ಮಲಯಾಳಂ ಕಥೆಗಾರ ಬರೆದಿರುವಂತ ಬುಳವರ ಮೊಹಮ್ಮದ್ ಕುಂಜಿ ಅಲ್ಲ, ಕೇರಳದ ಒಬ್ಬ ಕಥೆಗಾರ ಬರೆದಿರೋದು, ಅದು ಇಂಗ್ಲಿಷ್ ನಲ್ಲಿ ಬಂತದ್ದು. ಅದಕ್ಕೆ ಸಂಬಂಧಿಸಿ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಗಲಾಟೆ ಆಯ್ತು ಅಂತ ಹೇಳಿದ್ರಿ. ಆಮೇಲೆ ಇನ್ನೂ ಒಂದು ಪ್ರಕರಣವನ್ನ ನೀವು ನೆನಪಿಸಿದ್ರಿ. ಸರಿ, ನಾನು ಕೇಳ್ತಾ ಇರೋದು, ನಾನು ಅದನ್ನ ಸಮರ್ಥನೆ ಮಾಡ್ತಾ ಇಲ್ಲ. ನಾನು ಯಾರು ಗಲಾಟೆ ಮಾಡಿದ್ದಾರೆ ಅವತ್ತು ಅದನ್ನ ಸಮರ್ಥನೆ ಮಾಡ್ತಾ ಇಲ್ಲ. ಗಲಾಟೆ ಮಾಡಿದ್ದು ತಪ್ಪು ಅಂತಲೇ ಅವತ್ತು ನಾನು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ಆದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ, ಈಗ ಕೇರಳ ಫೈಲ್ಸ್ ಅಂತ ಸಿನಿಮಾ ಬಂತು, ಅದನ್ನೆಲ್ಲ ನೀವೆಲ್ಲ ಸ್ವಾಗತಿಸಿದ್ರಿ, ಅದನ್ನ ವಿಶೇಷ ಪ್ರದರ್ಶನ ಮಾಡಿದ್ರಿ ಬಿಜೆಪಿಯವರೆಲ್ಲ ಸೇರ್ಕೊಂಡ್ಬಿಟ್ಟು. ಆಗ್ಲೂ ಕೂಡ ಇದಕ್ಕೆ ಕೆಲವರು ಪ್ರತಿಭಟನೆ ಮಾಡಿದ್ರು, ಕೇರಳ ಫೈಲ್ಸ್ ಸರಿ ಇಲ್ಲ ಅನ್ನುವಂಥದ್ದು. ಅದು ಕೂಡ ಒಂದು ಘಟನೆ ಆಧಾರದ ಮೇಲೆ ನಡೆದಿರುವಂತಹದ್ದು, ಒಂದು ಘಟನೆ ಆಧಾರದ ಮೇಲೆ ಆ ಚಿತ್ರವನ್ನು ತಂದಿದ್ದದು. ನೀವು ಹೇಳ್ತಾ ಇರುವಂತ ಪ್ರಶ್ನೆ ಏನಂತ ಹೇಳಿದ್ರೆ, ನೀವು ಅದನ್ನ ವಿರೋಧಿಸ್ತೀರಾ ಸಮರ್ಥಿಸ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ ಇಲ್ಲಿ ಬಹಳ ಸ್ಪಷ್ಟವಾಗಿ. ಈಗ ನೀವು ಅದು ಏನು ಎಂಪುರಾನ್ ಅಂದ್ರೆ ಏನು ಅಂತ ಹೇಳಿ ಕೇಳಿದ್ರಿ. ನಾನು ಇಲ್ಲಿ ಮೋರ್ ದ್ಯಾನ್ ಎ ಕಿಂಗ್ ಬಟ್ ಲೆಸ್ ದ್ಯಾನ್ ಎ ಗಾಡ್ ಅನ್ನುವಂತಹ ಒಂದು ಮಾತನ್ನ ಅವನು ಹೇಳ್ತಾನ. ಅವನು ಎಂಪುರಾನ್ ಅಂತ ಹೇಳಿದ್ರೆ ಮಲಯಾಳಂನಲ್ಲಿ ಅಂದ್ರೆ ರಾಜನಿಗಿಂತ ದೊಡ್ಡವನು ಮತ್ತು ದೇವರಿಗಿಂತ ಸ್ವಲ್ಪ ಕಡಿಮೆಯವನು ಅಂತ ಕಥಾನಾಯಕನಿಗೆ ಸಂಬಂಧಿಸಿ ಅವನು ಹೇಳ್ತಾನೆ. ಇಲ್ಲಿ ಸಮಸ್ಯೆ ಇರೋದು ಏನು ಅಂತ ಹೇಳಿದ್ರೆ, ಸೆನ್ಸಾರ್ ಬೋರ್ಡ್ ಅಂತ ಒಂದಿದೆ. ಆ ಸೆನ್ಸಾರ್ ಬೋರ್ಡ್ ನೀವೇ ನೇಮಕ ಮಾಡಿದ್ದು ತಾನೇ? ಆ ಸೆನ್ಸಾರ್ ಬೋರ್ಡ್ನವರು ಅದನ್ನ ಎಲ್ಲವನ್ನ ನೋಡಿ ಕಟ್ಟನ್ನ ಸೂಚಿಸಿ ಎಲ್ಲವನ್ನ ಓಕೆ ಮಾಡಿದ್ದಾರೆ ತಾನೆ? ಅವರಿಗೊಂದು ಜವಾಬ್ದಾರಿ ಕೊಟ್ಟಿದೆ ಅಲ್ವಾ? ಒಂದು ಸಲ ಸೆನ್ಸಾರ್ ಬೋರ್ಡ್ನವರು ಸೆನ್ಸಾರ್ ಮಾಡಿ ಓಕೆ ಮಾಡಿದಂತ ಸಿನಿಮಾವನ್ನ ರಾಜಕೀಯ ಪಕ್ಷ ಒಂದು ತಡೆ ಹಿಡಿದು ಅದಕ್ಕೆ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿ ಮತ್ತೆ ಕಟ್ ಮಾಡಿಸೋದಿದೆಯಲ್ಲ, ಇದು ನಮ್ಮ ಸಮಾಜದಲ್ಲಿ ಸರಿಯಾ ಅನ್ನುವಂಥದ್ದು. ಬರ್ತೀನಿ. ನಾನು ನಾಗರಾಜ್ ಅವ್ರು ಏನೋ ಹೇಳ್ತಾ ಇದ್ರು, ಬರ್ತೀನಿ. ನಾಗರಾಜ್ ಅವ್ರು ಹೇಳಿ. ಬಹಳ ಮುಖ್ಯವಾದಂತ ಪ್ರಶ್ನೆ. ಮೊಟ್ಟ ಮೊದಲನೇ ಅವರು ಬಹಳ ದೊಡ್ಡ ಸುಳ್ಳು ಹೇಳಿ ಚರ್ಚೆನ ಆರಂಭಿಸಿದ್ರು.
ಬಿಜೆಪಿ ಒಂದೇನೇನೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಟ್ಸೆಟ್ರಾ ಎಟ್ಸೆಟ್ರಾ. ಅದು ಇಡೀ ದೇಶದ ಜನಕ್ಕೆ ಎಷ್ಟು ಮಟ್ಟಿಗೆ ಅವರು ಬಿಜೆಪಿ ಮತ್ತು ಅವರ ಇಡೀ ಸಂಘ ಪರಿವಾರ ಯಾವ ರೀತಿಯಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪೂರ್ತಿಯಾಗಿ ಕೋರ್ತಾರೆ ಅಂತ ಅನ್ನೋದ್ರ ಬಗ್ಗೆ ಇಡೀ ದೇಶದ ಜನಕ್ಕೆ, ಮಾಧ್ಯಮದ ಜನಕ್ಕೆ ಗೊತ್ತು, ಅದು ಇಡೀ ವಿಶ್ವದ ಜನಕ್ಕೆ ಗೊತ್ತು. ವಿಶ್ವದ ಒಳಗಡೆ ಪತ್ರಿಕಾ ಸ್ವಾತಂತ್ರ್ಯ ಯಾವ ಭಾರತದಲ್ಲಿ ಯಾವ ಮಟ್ಟಕ್ಕೆ ಮುಟ್ಟಿದೆ ಈ 10 ವರ್ಷಗಳಲ್ಲಿ ಅನ್ನೋದ್ರ ಬಗ್ಗೆ ಪ್ರತಿ ವರ್ಷ ಕೂಡ ಆಗ್ತಾ ಇದೆ. ಇಂಥ ಮಹಾನ್ ಸುಳ್ಳಿನಿಂದ ಶುರು ಮಾಡಿದ್ರು. ಯಾಕೆಂದ್ರೆ ಈ ಸುಳ್ಳುಗಳನ್ನ 16 ಸತಿ ಹೇಳಿದ್ರೆ ಅದು ಸತ್ಯ ಆಗ್ಬಿಡ್ತದೆ ಅನ್ನುವಂತ ಗೋಬೆಲ್ಸ್ನ ಶಿಷ್ಯರು. ಆದ್ರೆ ಈ ಸಿನಿಮಾ ವಿಷಯಕ್ಕೆ ಬಂದ್ರೆ ಬಹಳ ಮುಖ್ಯವಾಗಿ ಅಂದ್ರೆ ಒಂದ್ಸತಿ ಸೆನ್ಸಾರ್ ಬೋರ್ಡ್ ಅದನ್ನ ಸರ್ಟಿಫೈ ಮಾಡಿದ ಮೇಲೆ ಅದು ಒಂದು ಚಲನಚಿತ್ರ ಅಂತ ಹೇಳಿ ಅದು ಪೂರ್ತಿಯಾಗಿ ಅಂಗೀಕೃತ. ಆ ರೀತಿಯಾಗಿ ಅಂಗೀಕಾರ ಆದ್ಮೇಲೆ ಬೇರೆ ಯಾರಿಗೂ ಕೂಡ ಯಾರಾದ್ರೂ ಅದ್ರ ಮೇಲೆ ಪ್ರಶ್ನೆ ಎತ್ತಿದ್ರೆ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ಹಲ್ಲೆ ಅಂತಾನೆ ಅರ್ಥ. ಮತ್ತೆ ಅದರ ಜೊತೆಯಲ್ಲಿ ಅದನ್ನು ಕಟ್ ಮಾಡೋದಕ್ಕೆ ಅಂತ ಹೇಳಿ ಒತ್ತಾಯ ಮಾಡಿ ಅವರು ಒಪ್ಸೋದು, ಅದಕ್ಕೆ ಏನೇನೆಲ್ಲ ತಂತ್ರಗಳು ಬಳಸಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ನನಗೆ ಹಲವಾರು ಸಂಶಯಗಳಿದಾವೆ. ಯಾಕೆಂದ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇರುವಂತಹ ಸಂಸ್ಥೆಗಳು ಇಡಿ, IT ಇಂಥವೆಲ್ಲ ಇದಾವಲ್ಲ, ಅವನ್ನ ಉಪಯೋಗಿಸ್ಕೊಂಡು ಚಿತ್ರ ನಟರುಗಳ ಮೇಲೆ, ನಿರ್ಮಾಪಕರ ಮೇಲೆ ಯಾವುದೆಲ್ಲ ರೀತಿಯ ಇದನ್ನ ಮಾಡಬಹುದು, ಹಾಕಬಹುದು ಅನ್ನೋದ್ರ ಬಗ್ಗೆ ನಮಗೆ ಈ ದೇಶದ ಜನಕ್ಕೆ ಸಾಕಷ್ಟು ಗೊತ್ತಿದೆ. ಅವುಗಳ ಈ 2 ಸಂಸ್ಥೆಗಳ ಆಟ ಅದು ಉಪಟ. ಅದರಿಂದಾಗಿ ಜನತೆಯ ಅವ್ರು ಏನ್ ಹೇಳ್ತಿದ್ದಾರೆ, ಜನತೆಯದ ಅಥವಾ ಮತ್ತೆ ಬೇರೆ ಏನೋ ಅನ್ನೋಂತ ಸಂಶಯಗಳು ನಮಗೆ ಮೂಡ್ತದೆ ಒಂದ್ ಕಡೆಗೆ. ಇನ್ನೊಂದ್ ಕಡೆಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಒಂದೇ ದೇಶ ಒಂದು ಚುನಾವಣೆ, ಒಂದೇ ದೇಶ ಒಂದು ತೆರಿಗೆ, ಹಾಗೇನೆ ಒಂದೇ ದೇಶ ಒಬ್ಬನೇ ನಟ, ಒಂದೇ ದೇಶ ಒಬ್ಬನೇ ಕಮಿಡಿಯನ್, ಒಂದೇ ದೇಶ ಮತ್ತೆ ಹಿಂಗೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ಬೋದು, ಒಬ್ಬನೇ ಸಾಹಿತಿ ಅಂತ. ಆ ರೀತಿಯಾಗಿ ಇವತ್ತು ನಮ್ಮ ದೇಶದ ಒಳಗಡೆ ಪೂರ್ತಿಯಾಗಿ ನಟ, ಹಾಸ್ಯಗಾರ, ಕಮಿಡಿಯನ್ನು ಎಲ್ಲರನ್ನು ಕೂಡ ಒಬ್ಬ ಮಾತ್ರ ಇರ್ಬೇಕು, ಇನ್ಯಾರು ಇರಬಾರ್ದು. ಕಮಿಡಿಯನ್ ಮೇಲೆ ಏನ್ ದಾಳಿ ನಡೆದಿದೆ, ಅದೇ ರೀತಿ ಹೇಳಿ ಒಂದ್ ನಿಮಿಷ ನೀವು ವಿಷಯಾಂತರ ಮಾಡೋದು ಬೇಡ, ರಾಜಕೀಯ ಚರ್ಚೆ ಮಾಡೋದು ಬೇಡ, ನಾವು ವಸ್ತುನಿಷ್ಠವಾಗಿ ವಿಷಯಕ್ಕೆ ಸಂಬಂಧಿಸಿ ಚರ್ಚೆ ಮಾಡೋಣ. ಆಮೇಲೆ ನೀವು ಕೆಳಗಡೆ ಹೋಗ್ತಾ ಇದ್ರಿ, ಸ್ಕ್ರೀನ್ ನಲ್ಲಿ ಕಾಣಿಸ್ತಾ ಇಲ್ಲ. ನೀವು ನಿಮ್ಮನ್ನೇ ನೋಡಿ ನೀವು ಹತ್ರ ಇನ್ನು ಸ್ವಲ್ಪ ಹತ್ರ ಬನ್ನಿ. ಅಲ್ಲಲ್ಲ, ನೀವೆಲ್ಲೋ ಕೆಳಗಡೆ ಕಾಣಿಸ್ತಾ ಇದ್ರಿ, ಈಗ ಸರಿಯಾಗಿ ಕಾಣಿಸ್ತಾ ಇದ್ರಿ ನೋಡಿ. ಅದು ವಿಸಿಬಿಲಿಟಿ ಸರಿಯಾಗಿರ್ಲಿಲ್ಲ ಅಂತ ಹೇಳಿದ್ರೆ ಚರ್ಚೆ ಒಂದ್ ಸ್ವಲ್ಪ ಇದಾಗುತ್ತೆ. ಅದು ನಾನು ಹೇಳೋದು, ಈಗ ಸಿನಿಮಾದ ವಿಷಯಕ್ಕೆ ಬರೋಣ. ಈಗ ನಿಮ್ಮ ಸರ್ಕಾರ ಇದೆ ಅಲ್ಲಿ ಕೇರಳದಲ್ಲಿ ಅಲ್ವಾ? ನಿಮ್ಮ ಸರ್ಕಾರ ಇದೆ. ನಿಮ್ಮ ಸರ್ಕಾರ ಒಂದು ಆಡಳಿತ ನಡೆಸುವಂತಹ ರಾಜ್ಯದಲ್ಲಿ ಈ ತರ ಒಬ್ಬ ನಿರ್ಮಾಪಕರಿಗೆ, ಹೀರೋಗೆ ಮತ್ತು ನಿರ್ದೇಶಕರಿಗೆ ಒತ್ತಡ ಹಾಕ್ಬಿಟ್ಟು ಅದನ್ನ ಕಟ್ ಮಾಡುವಂತಹ ಒಂದು ಪರಿಸ್ಥಿತಿ ಇದೆ ಅಲ್ವಾ? ಹೇಳಿ. ಆ ಪರಿಸ್ಥಿತಿ ಇದೆ. ಆ ರೀತಿಯ ಪರಿಸ್ಥಿತಿ ಸರ್ಕಾರದಿಂದ ರಕ್ಷಣೆಯ ಕೊರತೆಯಿಂದ ಬಂದಿದ್ದಲ್ಲ ಅನ್ನೋದು ಬಾರಿ ಸ್ಪಷ್ಟ. ಚಿತ್ರ ನಿರ್ಮಾಪಕರು ತಾವೇನೆ ಈ ಬೆದರಿಕೆಗೆ ಬಗ್ಗಿದ್ದಾರೆ, ಮಣಿದಿದ್ದಾರೆ ಅನ್ನೋದು. ಕೇರಳದಲ್ಲಿ ಮಾತ್ರನೇ ಇಂಥ ಚಿತ್ರನ ನಿರ್ಮಾಣ ಮಾಡಕ್ಕೆ ಸಾಧ್ಯ ಇದೆ ಅನ್ನೋದು ಕೂಡ ಒಂದು ಸತ್ಯ ಇದೆ. ಇಡೀ ಭಾರತದ ಒಳಗಡೆ ಬೇರೆ ಯಾವ ರಾಜ್ಯದಲ್ಲೂ ಇವತ್ತು ಅಂತದೊಂದು ಚಿತ್ರವನ್ನ ನಿರ್ಮಾಣ ಮಾಡುವ ಧೈರ್ಯವನ್ನ ನಿರ್ಮಾಪಕರು, ನಿರ್ದೇಶಕರು ಮಾಡ್ತಾ ಇಲ್ಲ ಅನ್ನುವಂತ ಒಂದು ವಿಶೇಷವಾದಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ಅದರಿಂದಾಗಿ ಕೇರಳದಲ್ಲಿ ಆ ಚಿತ್ರವನ್ನ ನಿರ್ಮಾಣ ಮಾಡಬಹುದು, ತೋರಿಸಬಹುದು ಅನ್ನುವಂತ ಧೈರ್ಯ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಗಿದೆ. ಆದ್ರೆ ಅದೇ ಸಂದರ್ಭದಲ್ಲಿ ಅವ್ರಿಗೆ ಯಾವ ರಕ್ಷಣೆ ಬೇಕಾಗಿತ್ತೋ ಅದನ್ನೆಲ್ಲವನ್ನು ಕೊಡೋದಕ್ಕೆ ನಾವು ಬದ್ಧರಾಗಿದ್ರು. ಪ್ರಶ್ನೆ ಇರೋದು, ಒಂದು ಸಿನಿಮಾ ಅಂದಾಗ ಅದು ಕೇವಲ ಒಂದು ರಾಜ್ಯಕ್ಕೆ ಸೀಮಿತ ಆಗೋದಿಲ್ಲ, ಅದು ಇಡೀ ದೇಶವ್ಯಾಪಿಯಾಗಿ ವಿಶ್ವವ್ಯಾಪಿಯಾಗಿ ಹೋಗುತ್ತೆ ಅನ್ನೋದು ಒಂದ್ ಕಡೆಗೆ. ಇನ್ನೊಂದ್ ಕಡೆಗೆ ಅದರ ನಿರ್ಮಾಪಕರು, ನಿರ್ದೇಶಕರನ್ನ ಬೆದರಿಸಿ ಅವರೇ ಮಣಿದ್ರೆ ಆಗ ಯಾವ ಸರ್ಕಾರನು ಏನು ಮಾಡಕ್ ಬರೋದಿಲ್ಲ. ಜಾಸ್ತಿ ಅಂತಂದ್ರೆ ನಾವು ನಿಮಗೆ ಧೈರ್ಯ ಕೊಡ್ತೀವಿ, ಬೆಂಬಲ ಕೊಡ್ತೀವಿ ಅಂತೇಳಿ ಹೇಳ್ಬೋದು. ಅದನ್ನ ಇದು ಮಾಡುವಂಥದ್ದು ಅವ್ರ ನಿರ್ಧಾರಕ್ಕೆ ಬಿಟ್ಟಿದ್ದು. ಆದ್ರೆ ಅವ್ರು ಮಾಡಿದ್ದಂತೂ ತಪ್ಪು, ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ. ಆ ರೀತಿಯಾಗಿ ಅವರು ಕಟ್ಗಳು ಮಾಡೋದಕ್ಕೆ ಅಂತೇಳಿ ಒಪ್ಕೊಂಡಿದ್ದು, ಆ ಖಳನಾಯಕನ ಹೆಸರನ್ನ ಬದಲಾಯಿಸೋದಕ್ಕೆ ಅಂತ ಒಪ್ಕೊಂಡಿದ್ದು,
ಅದು ಪೂರ್ತಿ ಅದು ತಪ್ಪು. ಅದ್ರ ಬಗ್ಗೆ ನನ್ನ ಅನುಮಾನ ಇಲ್ಲ. ಬಿಜೆಪಿಯ ಮೂಗಿನ ನೇರಕ್ಕೆ RSS ನ ಮೂಗಿನ ನೇರಕ್ಕೆ ಕತೆ ಬರೀಬೇಕು ಅಂತ ಇಲ್ಲ. ಮಹೇಶ್, ಈಗ ಸಿನಿಮಾವಾಗಿ ನೋಡ್ಬೋದಲ್ವಾ? ನಿಮ್ಮ ಮೈಕ್ ನಿಮ್ದು ಮಾತನಾಡ್ತಾ ವಾಯ್ಸ್ ಕೇಳಿಸ್ತಾ ಇಲ್ಲ. ಈ ದೇಶದ ಒಳಗಡೆ ಯಾರು ಈ ದೇಶದ ಒಳಗಡೆ ತುರ್ತು ಪರಿಸ್ಥಿತಿಯನ್ನ ಹೇರಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ದಮನ ಮಾಡಿದಂತವ್ರಿಗೆ ಸಮರ್ಥನೆ ಕೊಟ್ಟಂತ ಒಂದು ರಾಜಕೀಯ ಪಾರ್ಟಿ ಇದೆ, ಅದು ಕಮ್ಯುನಿಸ್ಟ್ ಪಾರ್ಟಿ. ಇವತ್ತು ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಉದ್ದುತ್ತ ಮಾಡ್ತಾರೆ. ಯಾರು ಎಮರ್ಜೆನ್ಸಿಯನ್ನ ಇದೆ ಸಮರ್ಥನೆ ಮಾಡಿದಂತದ್ದು? ಅವ್ರಿಗೆ ಯಾವ ನೈತಿಕತೆ ಇದೆ ಇವತ್ತು ಅವ್ರಿಗೆ ಈ ವಾಕ್ ಸ್ವಾತಂತ್ರ್ಯದ ಬಗ್ಗೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಇದೆಲ್ಲ ಮಾತನಾಡಕ್ಕೆ? ಈ ದೇಶವನ್ನು ದಿನಕ್ಕೆ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿರಲಿಲ್ಲ. ತುರ್ತು ಪರಿಸ್ಥಿತಿಗೆ ಒಂದು ಕ್ಷಣ ಕೂಡ ಬೆಂಬಲ ಕೊಟ್ಟಿರಲಿಲ್ಲ ನಾವು. ಅದರ ವಿರುದ್ಧವಾಗಿ ಇಡೀ ದೇಶಾದ್ಯಂತ ಚಳವಳಿ ಮಾಡಿದೀವಿ, ಜೈಲ್ಗೆ ಹೋಗಿದ್ದೀವಿ. ಮೊದಲು ಬೆಂಬಲವನ್ನ ಕೊಟ್ಟಂತವ್ರು ಯಾರು? ಆಮೇಲಿಂದ ನಿಮ್ದು ಸ್ಪ್ರಿಂಟರ್ ಮಾಡಿ ಇಬ್ರು ಒಂದ್ ನಿಮಿಷ ನಾಗರಾಜ್ ಇಬ್ರು ಮಾತಾಡಿದ್ರೆ ಏನು ಕೇಳಿಸಲ್ಲ. ಮಹೇಶ್ ಒಂದ್ ನಿಮಿಷ. ಏನು ಇವತ್ತು ಪಳೆಯ ಇಳಿಕೆ ಹಂಗೆ ಉಳ್ಕೊಂಡಿರ್ತಕ್ಕಂತ ಒಂದೇ ಒಂದು ರಾಜಕೀಯ ಪಾರ್ಟಿ ಈ ದೇಶದ ಒಳಗಡೆ ಅಂದ್ರೆ ಒಂದು ಕಮ್ಯುನಿಸ್ಟ್ ಸರ್ಕಾರ. ಅವರ ಇಡೀ ಒಂದು ಫೇಲ್ಡ್ ಆಗಿರ್ತಕ್ಕಂತ ಒಂದು ರಾಜಕೀಯ ವ್ಯವಸ್ಥೆ, ಅತ್ಯಂತ ದುರ್ಬಲವಾಗಿರ್ತಕ್ಕಂತ ರಾಜಕೀಯ ಸಿದ್ಧಾಂತ. ಇಂಥ ದುರ್ಬಲ ರಾಜಕೀಯ ಸಿದ್ಧಾಂತಕ್ಕೆ ಎಲ್ಲೋ ಅಲ್ಪ ಸ್ವಲ್ಪ ಎಲ್ಲ ಉಳ್ಕೊಂಡಿರ್ತಕ್ಕಂಥ ಭಾಗದ ರೂಪದಲ್ಲಿ ಇದೆ ಇವತ್ತು ಇಡೀ ಆ ಕಮ್ಯುನಿಸಂ ಮತ್ತೆ ಭಾರತದ ಒಳಗಡೆ ವಿಸ್ತರಣೆ, ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಒಂದು ರಕ್ತಸಿಕ್ತ ಅಧ್ಯಾಯ ಇನ್ನೊಮ್ಮೆ ಚರ್ಚೆ ಮಾಡೋಣ. ಆದ್ರೆ ಅವ್ರು ಇವತ್ತು ಹೇಳಿರೋದು ಕೇರಳದಲ್ಲಿ ಮಾತ್ರ ಇದು ಸಾಧ್ಯ ಅಂತ. ಕೇರಳದಲ್ಲಿ ಮಾತ್ರ ಸಾಧ್ಯ ಏನಂತಂದ್ರೆ ಹಿಂದೂಗಳ ಜನಸೈಡ್ ಆಗ್ಲಿಕ್ಕೆ. ಕೇರಳದಲ್ಲಿ ಮಾತ್ರ ಸಾಧ್ಯ ದಾರುಲ್ ಅರಬ್ ದಾರುಲ್ ಇಸ್ಲಾಮನ ಮಾಡ್ಲಿಕ್ಕೆ. ಕೇರಳದಲ್ಲಿ ಮಾತ್ರ ಸಾಧ್ಯ ಹಿಂದೂಗಳ ದಮನವನ್ನ ಮಾಡ್ತಕ್ಕಂಥ ರೀತಿ ಒಳಗಡೆ. ಇವತ್ತು ಚರ್ಚ್ ಇರ್ಬೋದು, ಎಲ್ಲವೂ ಇವತ್ತಿದೆ. ತಾವು ಕೇರಳ ಫೈಲ್ಸ್ ಬಗ್ಗೆ ಮಾಡಿದ್ರೆ, ಕೇರಳ ಫೈಲ್ಸ್ ಇಟ್ ಇಸ್ ನಾಟ್ ರಿಲೇಟೆಡ್ ಟು ಓನ್ಲಿ ದ ಹಿಂದೂಸ್. ದ ಕೇರಳ ಫೈಲ್ ಸಿನಿಮಾ ತೆಗಿಬೇಕಾದ್ರೆ ಅಲ್ಲಿ ನಡೀತಾ ಇರ್ತಕ್ಕಂಥ ಜಿಹಾದಿ ಮಾನಸಿಕತೆ ಇರ್ತಕ್ಕಂಥ ಆ ರಾಜ್ಯವನ್ನ ಆತರ ಪೋಷಣೆ ಮಾಡಿರ್ತಕ್ಕಂಥ ಕಮ್ಯುನಿಸ್ಟ್ ಪಾರ್ಟಿಯ ವ್ಯವಸ್ಥೆ. ಇವತ್ತು ಕಮ್ಯುನಿಸಮಿನ ದೊಡ್ಡ ಸಿದ್ಧಾಂತ ಹೇಳ್ತಾ ಇದಾರಲ್ಲ, ಕಮ್ಯುನಿಸಮಿನ ಒಳಗಡೆ ನಡೆದಿರ್ತಕ್ಕಂಥ ಅದ್ರ ಹಿಂದ್ಗಡೆ ರಕ್ತ ಸಿಕ್ತ ಕತ್ತಿಯಕ್ಕೆ ಹಿಂದ್ಗಡೆ ಇರ್ತಕ್ಕಂಥ ಆ ನೆತ್ತರು, ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಒಂದು ಹಿಂಸಾತ್ಮಕ ಬಿಭತ್ಸಕವಾದಂತಹ ಮನಸ್ಥಿತಿ ಇವತ್ತು ಅದರ ಮುಂದುವರೆದ ಭಾಗ ಈ ಚಿತ್ರ. ಇವತ್ತು ಅವ್ರಿಗೆ ತಾಕತ್ತಿದ್ದರೆ 1921 ಏನು ನಡೀತೋ ಇವರು ಹೋರಾಟ ಯಾವುದು? ಮುಸಲ್ಮಾನರು ಅಲ್ಲಿ ಹೋರಾಟ ಮಾಡಿದ್ರೆ ಸಿಎಎಗೆ ಸಪೋರ್ಟ್ ಮಾಡೋದು. ಇವತ್ತು ಇಡೀ ಅವರ ಡಿಸೈನ್ ಸಿನ್ಸಿಯರ್ ಡಿಸೈನ್ ಒಳಗಡೆನೆ ಈ ಒಂದು ಚಿತ್ರದ ಮುಖಾಂತರ ಸಮಾಜದ ಒಳಗಡೆ ಕ್ಷೋಭೆಯನ್ನು ಉಂಟು ಮಾಡ್ಬೇಕು ಅಂತೇಳಿ ನಮ್ಗೇನ್ ಬೇಜಾರಿಲ್ಲ. ನಮ್ಗೆ ಇಡೀ ಜಾಯಮಾನ ನಮ್ಮನ್ನ ಅಸ್ಪೃಶ್ಯರಾಗಿ ರಾಜಕೀಯವಾಗಿ ಅಸ್ಪೃಶ್ಯತೆಯಿಂದ ನಮ್ಗೆ ವೈಚಾರಿಕವಾಗಿ ಅಸ್ಪೃಶ್ಯತೆ ಮಾಡಿ ಸಿನಿಮಾ ರಂಗದಲ್ಲಿ ಅಸ್ಪೃಶ್ಯತೆ ಮಾಡಿದಂತವ್ರು ನಾವು. ಯಾರೋ ಇಂದಿರಾ ಗಾಂಧಿ ನಾಂದಿ ಫಿಲಂ ಅನ್ನ ಬ್ಯಾನ್ ಮಾಡಿದ್ರಲ್ಲ, ನಾಂದಿ ಫಿಲಂ ನಲ್ಲಿ ಆಕೆ ತರ ಕಾಣ್ತಾರೆ ಅಂತ ಸುಷ್ಮಿತಾ ಚಟರ್ಜಿ ಅವ್ರನ್ನ ಬ್ಯಾನ್ ಮಾಡಿದ್ರಲ್ಲ ಸಿನಿಮಾ, ಕಿಶೋರ್ ಕುಮಾರ್ ಅವ್ರನ್ನ ಬ್ಯಾನ್ ಮಾಡಿದ್ರಲ್ಲ, ಮೊಹಮ್ಮದ್ ರಫಿ ಬ್ಯಾನ್ ಮಾಡಿದ್ರಲ್ಲ. ಈ ಕೆಲಸ ನಾವ್ ಮಾಡಕ್ ಕೊಟ್ಟಿಲ್ಲ. ಸೆನ್ಸಾರ್ ಬೋರ್ಡ್ ಉದ್ಲೇಖ ತಾವ್ ಹೇಳಿದ್ರಿ, ಸೆನ್ಸಾರ್ ಬೋರ್ಡ್ ಎಲ್ಲವೂ ಸರಿ ಮಾಡಿರ್ಬೇಕು ಅಂತ ಏಟ್ ನಾವು ಭಾವಿಸ್ತೀರಿ? ಸೆನ್ಸಾರ್ ಬೋರ್ಡ್ ಅಂತ ನೋಡಿ, ಸರ್ಕಾರದವರೇ ನೇಮಕ ಮಾಡಿರೋದು, ಸರ್ಕಾರಕ್ಕೆ ಬೇಕಾದವರನ್ನೇ ನೇಮಕ ಮಾಡಿದ್ದೀರಾ ಅಥವಾ ಐರಾವತನು ಕಾಲ್ ಜಾರತ್ತೆ. ಇದು ಮನುಷ್ಯ ಮಾಡ್ತಕ್ಕಂಥ ಯಾವುದೇ ಕೆಲಸ ಇದ್ರು ಅದ್ರೊಳಗಡೆ ಅನೇಕ ಕೊರತೆಗಳು ಕಾಣುತ್ತೆ. ಅದಕ್ಕಿಂತ ಮೇಲಾಗಿ ಸಮಾಜ ಹೇಗ್ ಸ್ಪಂದನೆ ಮಾಡ್ತಕ್ಕಂಥದ್ದು? ಈಗ ಸೆನ್ಸರ್ ಬೋರ್ಡ್ ಹೇಳ್ಬಿಟ್ಟಿದ್ದಾರೆ, ಎಲ್ಲ ಮುಗ್ದೈತು, ಅದು ಪ್ರಶ್ನಾರ್ಹ ಅಲ್ಲ ಅಂತ ಯಾರು ಹೇಳಿದ್ದು? ಸುಪ್ರೀಂ ಕೋರ್ಟ್ ತೀರ್ಮಾನವನ್ನ ಕೊಟ್ಟಿದ್ರೆ ಇನ್ನೊಂದು ಮೇಲ್ಮನವಿ ಸಲ್ಲಿಸಕ್ಕೆ ಅವಕಾಶ ಇದೆ. ಅಲ್ಲೂ ಮೇಲ್ಮನವಿ ಇಲ್ಲ ಅಂತ ರಾಷ್ಟ್ರಪತಿಗಳು ಹೋಗ್ಲಿಕ್ಕೆ ಅವಕಾಶ ಇದೆ. ಪೂಜ್ಯ ಅಂಬೇಡ್ಕರ್ ಅವರು ಆತರ ಇನ್ಬಿಲ್ಟ್ ಮೆಕ್ಯಾನಿಸಮ್ ಈ ದೇಶದೊಳಗಡೆ ಆ ಸ್ವತಂತ್ರದ ಅವಕಾಶವನ್ನ ಮಾಡಿ ಕೊಟ್ಟಿದ್ದಾರೆ. ಇವತ್ತು ಏನ್ ನಡೀತಾ ಇದ್ದಾರೆ ಇದಮಿತ್ತ ಇದೇ ಫೈನಲ್. ಅವ್ರು ಹೇಳ್ತಾರೆ ಪ್ರಶ್ನೆ ಮಾಡಂಗಿಲ್ಲ ಅಂತ ಹೇಳಿ. ಒಂದ್ ನಿಮಿಷ ನಾಗರಾಜ್, ಈಗ ಮಹೇಶ್ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಸೆನ್ಸಾರ್ ಕೂಡ ತಪ್ಪು ಮಾಡಬಹುದು, ಅದನ್ನ ನಾವು ಸರಿ ಮಾಡ್ಲಿಕ್ಕೆ ಅಧಿಕಾರ ಇದೆ ಅನ್ನುವಂಥದ್ದು.
ಆತರ ಅನ್ಕೊಂಡಿದ್ದೀರಾ ನೀವು? ನೋಡಿ, ಸೆನ್ಸಾರ್ ಬೋರ್ಡ್ ಅನ್ನೋದು ಸ್ಪಷ್ಟ ಇದೆ. ನಮ್ಮ ದೇಶದ ಒಳಗಡೆ ಪ್ರಜಾಪ್ರಭುತ್ವ, ಸಂವಿಧಾನ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಅದರ ಭಾಗವಾಗಿ ಸೆನ್ಸಾರ್ ಬೋರ್ಡು, ಅದರ ಅಧಿಕಾರ ಎಲ್ಲವೂ ಕೂಡ ಬಾರಿ ಸ್ಪಷ್ಟ ಇದೆ. ಒಂದ್ಸತಿ ಸೆನ್ಸಾರ್ ಬೋರ್ಡ್ ಅದನ್ನ ಪಾಸ್ ಮಾಡಿದ ಮೇಲೆ ಇವರು ಏನಾದ್ರೂ ಕೂಡ ಇದು ಮಾಡ್ಬೇಕಾದ್ರೆ ಸೆನ್ಸಾರ್ ಬೋರ್ಡ್ ಹತ್ರ ಹೋಗ್ಬೇಕು. ತಿರ್ಗಾ ಸೆನ್ಸಾರ್ ಬೋರ್ಡ್ ಹತ್ರ ಹೋಗ್ಬೇಕು ಇವ್ರಿಗೇನಾದ್ರೂ ಅಬ್ಜೆಕ್ಷನ್ ಇದ್ರೆ. ಆದ್ರೆ ಅಂತದೇನ್ ಇಲ್ಲ ಅಂತ ಅನ್ನುವಾಗ ಇವತ್ತಿಗೂ ಕೂಡ ಇಷ್ಟೆಲ್ಲಾನು ಕೂಡ ಅವರು ಬಾರಿ ದೊಡ್ಡ ಪ್ರಮಾಣದ ಒಳಗಡೆ ಪ್ರತಿಭಟನೆ ಹೂ ಅಂತ ಆರ್ಭಟಗಳೇನಿದಾವೆ, ಆ ಆರ್ಭಟಗಳ ನಂತರನೂ ಕೂಡ ಆ ಸಿನಿಮಾವನ್ನ ಕೋಟಿಗಟ್ಟಲೆ ಜನ ನೋಡಿದ್ದಾರೆ ಮತ್ತು ಅದರಿಂದ ಬಾರಿ ಚಿಂತನೆ ವಿಶ್ಲೇಷಣೆ ಮಾಡೋದನ್ನ ಕಲ್ತಿದ್ದಾರೆ. ಮತ್ತೆ ಅದನ್ನ ಅವರ ಮಂತ್ರಿನೇ ಹೇಳ್ಬಿಟ್ಟಿದ್ದಾರೆ. ಏನಂತ ಮಂತ್ರಿ ಹೇಳಿದ್ದಾರೆ? ಈ ಅಬ್ಜೆಕ್ಷನ್ಗಳು ಮಾಡಿರೋದು ಅವೆಲ್ಲ ಕೂಡ ಪೂರ್ತಿಯಾಗಿ ಮಾರ್ಕೆಟಿಂಗ್ ಗಿಮಕ್ ಅಂತ. ಮಾರ್ಕೆಟಿಂಗ್ ಗಿಮಕ್ ಅಂತ ಅವ್ರ ಮಂತ್ರಿ ಸುರೇಶ್ ಗೋಪಿ ಅವ್ರು ಹೇಳಿರೋದು. ಇದೆಲ್ಲಾನು ಕೂಡ ಯಾವ್ದು ಕೂಡ ರಿಯಲ್ ಪ್ರಶ್ನೆಗಳಿಲ್ಲ ಅದರಲ್ಲಿ, ಕೇವಲ ಮಾರ್ಕೆಟಿಂಗ್ ಗಿಮಕ್ ಅಂತ. ಏನಂತ ಹೇಳ್ತಾರೆ ಅವರು ಅದಕ್ಕೆ? ಮತ್ತೆ ಇನ್ನೊಂದು, ಇವರು ಬಾರಿ ದೊಡ್ಡ ಪ್ರಮಾಣದಲ್ಲಿ ಗದ್ದಲ ಇದು ಮಾಡೋದಕ್ಕೆ ಮಾಡಿದ ಸಿನಿಮಾ ಹಂಗೆ ಅಂತ ಹೇಳಿದ್ರು. ಏನೋ ಇವರ ಚಾವತಾರನ ಈಗಾಗ್ಲೇನೆ ಮಹಾರಾಷ್ಟ್ರದಲ್ಲಿ ಆ ಹತ್ತಿ ಉರಿಯೋದಕ್ಕೆ ಶುರು ಆಗ್ಬಿಟ್ಟಿತ್ತು. ಹತ್ತಿ ಉರಿದಿದೆ ಕೆಲವು ಕಡೆ. ಆ ರೀತಿಯಾಗಿ ಎಲ್ಲೊಂದರಲ್ಲಿ ಗದ್ದಲ ಎಬ್ಬರಿಸೋದು, ಹಿಂಸೆ, ಅದಕ್ಕೆ ಅವಕಾಶಗಳನ್ನ ಮಾಡ್ಕೊಳ್ಳೋದು. ಅದಕ್ಕೋಸ್ಕರನೇ ಈ ಕಾಶ್ಮೀರ್ ಫೈಲ್ಸ್ ಆಗ್ಲಿ, ಕೇರಳ ಸ್ಟೋರಿ ಆಗ್ಲಿ, ಅಥವಾ ಚಾವ ಆಗ್ಲಿ ಅದನ್ನು ಬಳಸ್ಕೊಂಡಿರೋದು. ಮತ್ತೆ ಈ ಜಿಹಾದ್ ಅಂತ ಹೇಳ್ತಾ ಇದ್ರು. ಕೇರಳದಲ್ಲಿ ನಡೆದ ಜಿಹಾದ್ ಅಂತ ಇವ್ರೇನ್ ಹೇಳ್ತಾ ಇದ್ರು, ಅದಕ್ಕೆ ಸುಪ್ರೀಂ ಕೋರ್ಟ್ನೇನೆ ಅದನ್ನ ಭಾರಿ ಇದರಲ್ಲಿ ತೀರ್ಪು ಕೊಟ್ಟು ಆ ರೀತಿಯಾಗಿ ಮದುವೆ ಆದಂತ ಒಬ್ಬ ಹುಡುಗಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಆರ್ಡರ್ ಮಾಡಿ ಆ ರೀತಿ ಆದಂತ ಮದುವೆ ಸಿಂಧು ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಇದು ಇವರಿಗೆ ಇದಕ್ಕೆ ಬರೋದಿಲ್ಲ, ಅವರ ಮಸ್ತಿಷ್ಕಕ್ಕೆ ಏರೋದಿಲ್ಲ. ಮತ್ತೆ ಕಾಮಿಡಿಯನ್ಗಳು ಇಬ್ರು ಮಾತಾಡಿದ್ರೆ ಆಗೋದಿಲ್ಲ, ಲೇಖನ ಬರೋದು ಆಗೋದಿಲ್ಲ. ಇಬ್ರು ಮಾತಾಡಿದ್ರೆ ಕೇಳಿಸಲ್ಲ. ಒಂದು ನಿಮಿಷ ಮಹೇಶ್, ಉತ್ತರ ಕೊಡಿ. ಈ ಲವ್ ಜಿಹಾದಿನ ಬಗ್ಗೆ ತಮ್ಮ ಸರ್ಕಾರ ಬಹಳ ಸ್ಪಷ್ಟವಾಗಿ ಅದಕ್ಕೆ ಅಫಿಡವಿಟ್ ಆಗ್ತು. ಹೌದು, ಕೇರಳದ ಒಳಗಡೆ ಈ ತರ ಮುಸಲ್ಮಾನರಿಂದ ವ್ಯವಸ್ಥಿತವಾದಂತ ಪ್ರೀತಿ ಹೆಸರಲ್ಲಿ ಈ ತರದ್ದು ದೊಡ್ಡ ನಡೀತಾ ಇದೆ. ಇಟ್ ಇಸ್ ನಾಟ್ ನಂಬರಿಂಗ್ 5,6,2,5,000 ಅಂತ ನಿಮ್ ಸರ್ಕಾರ ಅಫಿಡವಿಟ್ ಹಾಕಿರೋದು. ನೀವ್ಯಾಕೆ ಇವತ್ತು ಅಫಿಡವಿಟ್ ವಾಪಸ್ ತಗೊಂಡ್ತಾ ಇದ್ದೀರಾ? ನಿಮ್ ಸರ್ಕಾರ ಒಂದು ಮಾತು ಇರಿ. ನಾಗರಾಜ್ ಮಹೇಶ್ ಕೇಳಿಸ್ತಾ ಇಲ್ಲ. ಮಹೇಶ್ ಒಂದ್ ನಿಮಿಷ ಇರಿ. ನಾನ್ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಸಂವಿಧಾನದತ್ತವಾಗಿ ನಮ್ಗೆ ಬಂದಿರುವಂತಹದ್ದು. ಅದಕ್ಕೆ ಕೆಲವು ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇದೆ. ಸರ್ಕಾರನೇ ನೇಮಿಸಿರುವಂತಹದ್ದು ಸೆನ್ಸಾರ್ ಬೋರ್ಡ್. ಸೆನ್ಸಾರ್ ಬೋರ್ಡ್ ನಲ್ಲಿ ಸರ್ಕಾರ ತನಗೆ ಬೇಕಾದವರನ್ನೇ ನೇಮಕ ಮಾಡುತ್ತೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ಗೆ ಬೇಕಾದವರನ್ನು ನೇಮಕ ಮಾಡುತ್ತೆ. ಅಫ್ಕೋರ್ಸ್ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು, ಅನುಭವ ಇದ್ದವರನ್ನ ನೇಮಕ ಮಾಡುತ್ತೆ. ಬಿಜೆಪಿ ಸರ್ಕಾರ ಇದ್ದಾಗ ತನಗೆ ಬೇಕಾದವರನ್ನು ನೇಮಕ ಮಾಡುತ್ತೆ. ಹಾಗಿರುವಾಗ ಸೆನ್ಸಾರ್ ಬೋರ್ಡ್ನವರು ಅದನ್ನು ನೋಡಿ ಓಕೆ ಮಾಡಿದ ನಂತರ ಈ ತರ ಗಲಾಟೆ ಮಾಡಿ ತಿದ್ದುಪಡಿ ಮಾಡೋದು, ಬೆದರಿಕೆ ಹಾಕೋದೆಲ್ಲ ಮಾಡಿದ್ರೆ, ಪಾಪ ಅವರು ಹೇಳಿದ್ರು ನಾಗರಾಜ್, ಏನು ಬಿಸ್ನೆಸ್ ಅನಿವಾರ್ಯತೆ ಇರುತ್ತೆ, ನಾಳೆ ನೀವು IT ನ ಚುಚ್ಚಿಡ್ಬೋದು, ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳನ್ನ ಚುಚ್ಚಿಡ್ಬೋದು, ಇನ್ನೊಂದು ಮಾಡಬಹುದು, ನಿರ್ಮಾಪಕರು ಹೆದರ್ತಾರೆ ಅನ್ನುವಂಥದ್ದು. ಒಂದ್ ನಿಮಿಷ, ಈ ಇಡೀ ಪ್ರಕರಣ ಯಾವುದೋ ಒಂದು ವಾಣಿ ಬಿಸ್ನೆಸ್ ಟರ್ಮ್ ಅಲ್ಲಿ ನಾನು ನೋಡ್ತಾ ಇಲ್ಲ. ಇದು ನಮ್ಮ ದೇಶದ ಎಂಟೈರ್ ನಮ್ಮ ಸಾವರ್ನಿಟಿಯ ಬಗ್ಗೆ ಇದರಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು. ಯಾವುದು ಕೂಡ ಈ ಸೆನ್ಸರ್ ಬೋರ್ಡ್ ಕೊಟ್ಟಿರ್ತಕ್ಕಂಥದ್ದು ಅದೇನ್ ಫೈನಲ್ ಮ್ಯಾಂಡೇಟ್ ಏನಲ್ಲ. ಆದ್ರೂ ಯಾವುದು ಕೂಡ ರಾಷ್ಟ್ರೀಯ ಹಿತಾಸಕ್ತಿಗೆ, ಭಾರತದ ಹಿತಾಸಕ್ತಿಗೆ ಅನುಗುಣವಾಗಿ ಇರಬೇಕಾದಂತ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ಸ್ಟೇಟ್ ಅಂತಕ್ಕಂಥದ್ದು ಇಂಟರ್ಫಿಯರ್ ಮಾಡಬೇಕು. ಉದಾಹರಣೆ ನಿಮ್ಗೆ ಯಾರು ಅಬ್ಜೆಕ್ಟ್ ಮಾಡ್ತಾ ಇದ್ದಾರೆ? ಸುರೇಶ್ ಗೋಪಿ ಅವರೇ ಅದನ್ನು ಸಮರ್ಥಿಸ್ತಾ ಇದ್ದಾರೆ. ಮೊನ್ನೆ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಒಂದು ಧಾರ್ಮಿಕ ಇದ್ರ ಬಗ್ಗೆ ಒಂದು ರೆಸೊಲ್ಯೂಷನ್ ಅನ್ನು ಮಾಡಿದ್ರು. ಭಾರತದಲ್ಲಿ ಒಂದ್ ರೀತಿ ಟಾಲರೆನ್ಸ್ ಅಂತಕ್ಕಂಥದ್ದು ವ್ಯತ್ಯಾಸ ಆಗ್ಬಿಟ್ಟಿದೆ ಅಂತ ಒಂದು ಏನೋ ಅವರ ಧಾರ್ಮಿಕ ಒಂದು ರಿಪೋರ್ಟ್ ಅನ್ನ ಮಾಡಿ ಮಂಡಿಸಲಾಯ್ತು. ಭಾರತ ಸರ್ಕಾರ ಅದನ್ನ ತಿರಸ್ಕಾರ ಮಾಡಲಾಯ್ತು. ನಾವು ಅಧಿಕೃತವಾಗಿ ನಮ್ಮ ದೇಶದ ಒಳಗಡೆ ಸಹಿಷ್ಣುತೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ರಕ್ತದ ಧಮನಿಗಳಲ್ಲಿ ಇವತ್ತು ಭಾರತ ಅಂತಕ್ಕಂಥದ್ದು ಹಿಂದೂ ಬಹುಸಂಖ್ಯಾತ ಆಗಿರೋದಕ್ಕೋಸ್ಕರ ಇಷ್ಟು ನೆಮ್ಮದಿ ಭಾರತ ಅಂತಕ್ಕಂಥ ಮಾತು ಹೇಳಿದ್ದೀವಿ ನಾವು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಇಡೀ ಎಪಿಸೋಡ್ ಅನ್ನು ನೋಡಿದಂತ ಸಂದರ್ಭದಲ್ಲಿ
ಇದು ಒಂದ್ ರೀತಿ ಸೊರಸಿನ ಟೂಲ್ ಕಿಟ್ಟಿನ ಅನುಗುಣವಾಗಿ ಇಡೀ ಸಿನಿಮಾದ ತಯಾರಾಗ್ತದೆ. ಏನು ಸೊರಸ್ ಅಂತಕ್ಕಂತ ಈ ತರ ಡೀಪ್ ಸ್ಟೇಟಿನ ವ್ಯಕ್ತಿಗಳು ಬೇರೆ ಬೇರೆ ಮುಖಗಳಲ್ಲಿ ಈ ತರ ಮುಖಗಳಲ್ಲಿ ಕೂಡ ಇವರು ಇವತ್ತು ಪೃಥ್ವಿರಾಜ್ ಸುಕುಮಾರನ್ ಮುಖಗಳಲ್ಲಿ ಅನೇಕ ಮುಖಗಳಲ್ಲಿ ಇವರು ಬೇರೆ ಬೇರೆ ರೂಪಾಂತರಗೊಂಡು ಈ ಭಾರತದೊಳಗಡೆ ತಮ್ಮ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಇವ್ರು ಯಾಕೆ ನೀವು ಹೇಳಿದಾಗ 1921 ಏನು ಮಾಪ್ಲಾ ಮ್ಯೂಟನಿ ನಡೀತು, ಆ ಹಿಂದೂಗಳ ಮಾರಣವಾಯಿತು, ಆ ಸಿನಿಮಾ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು. ಮತ್ತೆ ಯಾಕೆ ವಾಪಸ್ ತೆಗೆದುಕೊಂಡು ಸಿಎಎ ಹೋರಾಟದ ಒಳಗಡೆ ಸಿಎ ಅಂತಕ್ಕಂಥದ್ದು ಭಾರತದ ಯಾರು ಈ ದೇಶದ ಒಳಗಡೆ ಪ್ರಾಸಿಕ್ಯೂಟ್ ಆಗಿರ್ತಕ್ಕಂಥ ಹಿಂದೂಗಳ ರಕ್ಷಣೆ ಕೊಡ್ತಕ್ಕಂಥ ಸಿಎಎ ಬಗ್ಗೆ ಇವ್ರಿಗೆ ಯಾಕೆ ಅಪತ್ತಿ? ಇವ್ರು ಯಾಕೆ ಹೋರಾಟವನ್ನ ಮಾಡಿದ್ರು? ಇವರು ತೊಡಗಿಸ್ಕೊಂಡಂತ ಇಡೀ ಹೋರಾಟದ ಭೂಮಿಕೆಗಳೆಲ್ಲ ಯಾವುದು? ಇವ್ರದೆಲ್ಲವೂ ಏನಂದ್ರೆ ನಿಮ್ಗೊಂದ್ ವಿಷಯ ಹೇಳ್ತೀನಿ ಕೇಳಿ, ನಿದ್ದೆ ಮಾಡಿರೋರ್ನ ಎದ್ದೇಳಿಸ್ಬೋದು, ನಿದ್ದೆ ಮಾಡೋ ತರ ನಟನೆ ಮಾಡಿದವ್ರಿಗೆ ಎದ್ದೇಳ್ಸಕ್ಕಾಗಲ್ಲ. ನೀವು ಬೇವಿನ ಗಿಡ ನೆಟ್ಬಿಟ್ಟು ಮಾವಿನ ಹಣ್ಣು ನಿರೀಕ್ಷೆ ಮಾಡಕ್ ಸಾಧ್ಯನಾ? ತಮ್ಮ ಉದ್ದೇಶನೇ ಬೇರೆ ಇದೆ. ಸಿನಿಮಾ ಅಂತಕ್ಕಂಥದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಷ್ಟಕ್ಕೆ ಆ ಒಂದು ಕಥೆಯ ಅಂತರಕ್ಕೆ ಮಾತ್ರ ಅದಕ್ಕೆ ಸೀಮಿತವಾಗಿಲ್ಲ. ಅದ್ರ ಮುಖಾಂತರ ಇಡೀ ದೇಶದ ಒಳಗಡೆ ಆಂತರಿಕ ಕ್ಷೋಭೆಯನ್ನ ನಾನು ಮಾಡ್ಬೇಕು, ಜಗತ್ತಿನ ಮುಂದೆ ಭಾರತವನ್ನ ಕೆಟ್ಟ ರೀತಿಯಲ್ಲಿ ಪೋರ್ಟ್ರೇಟ್ ಮಾಡ್ಬೇಕು ಅಂತ ಒಂದು ದೊಡ್ಡ ಹುನ್ನಾರದ ಭಾಗ. ಇಟ್ ಈಸ್ ನಥಿಂಗ್ ಬಗ್ಗೆ ಡೀಪ್ ಸ್ಟೇಟಿನ ಒಂದು ಟೂಲ್ ಕಿಟ್ ಒಂದು ಅಂಶ ಇದು. ನಮ್ಗೆ ನೀವು ಸಿನಿಮಾದಂತ ನಾವು ಇದು ವಿಕ್ಟಿಮ್ ಆಗಿರುವಂತದ್ದು 75 ವರ್ಷಗಳ ಕಾಲ ನಮ್ಮ ವಿಚಾರವನ್ನ ನಾವು ಅಸ್ಪೃಶ್ಯರಾಗಿ ಏನು ಎಡಪಂಥೀಯ ವಿಚಾರಧಾರೆ ಮೀಡಿಯಾದಲ್ಲೂ ಸೇರ್ಕೊಂಡಿದ್ರು, ಈ ಸೆನ್ಸಾರ್ ಬೋರ್ಡ್ ಗಳು ಸೇರ್ಕೊಂಡಿದ್ರು, ಯೂನಿವರ್ಸಿಟಿಗಳು ಸೇರ್ಕೊಂಡಿದ್ರು, ಉದ್ದ ಗಡ್ಡ ಬಿಟ್ಕೊಂಡ್ಬಿಟ್ಟು ಇದೇ ಕೆಲಸ ಮಾಡಿದ್ದು. ಮಹೇಶ್, ಈಗ ಈಗ ನೀವ್ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ನಿಮ್ಮ ಸರ್ಕಾರ ನೇಮಿಸಿದ ಸೆನ್ಸಾರ್ ಬೋರ್ಡ್ ಅಲ್ಲೂ ಅವರೇ ಸೇರ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಅಲ್ವಾ? ಇರ್ಬೋದು, ನಾನೇನ್ ತಪ್ಪು ಅಂತ ಹೇಳ್ತಿಲ್ಲ, ಅದ್ರಲ್ಲೇನಿದೆ. ಹಾಗಲ್ಲ ಮಹೇಶ್, ಅದು ಹಂಗೆ ಹೇಳಿದ್ರೆ ಅಲ್ಲಲ್ಲ, ಒಂದ್ ನಿಮಿಷ. ಸೆನ್ಸಾರ್ ಬೋರ್ಡ್ ಫೈನಲ್ ಅಲ್ಲ ಅಂದ್ರೆ ಆಗ ಫೈನಲ್ ಮಹೇಶ್ ಒಂದ್ ನಿಮಿಷ ಮಾತಾಡ್ಬೇಡಿ. ಕೇಶವ ಕೃಪಾ ಫೈನಲ್ ಆಗತ್ತಾ? ಇಲ್ಲಿ ಒಂದು ನೋಡಿ, ಕೇಶವ ಕೃಪಾ ಯಾವಾಗ ಹೇಳ್ಬೇಕು ನಮ್ಗೆಲ್ಲ ಅದೆಲ್ಲ ಗೊತ್ತಿದೆ. ಅದನ್ನ ತಮ್ಮಿಂದ ಕಲಿಯುವಂತದ್ದು ಅವಶ್ಯಕತೆ ಇಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು ಈ ಇಡೀ ಅಪಾಯಿಂಟ್ಮೆಂಟ್ ಅಲ್ಲಿ ಸೆನ್ಸರ್ ಬೋರ್ಡ್ ಅಪಾಯಿಂಟ್ಮೆಂಟ್ ಒಳಗಡೆ ಅಪಾಯಿಂಟ್ಮೆಂಟ್ ಅದು ಪ್ಯೂರ್ಲಿ ಟೆಕ್ನಿಕಲ್, ಅದು ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಅಲ್ಲ. MG ಮಹೇಶ್ ಕನ್ನಡ ಚೇರ್ಮನ್ ಮಾಡೋದಿಲ್ಲ. ಅಲ್ಲಿ ಮಾಡ್ಬೇಕಾದ್ರೆ ಒಬ್ಬ ಚಿತ್ರ ನಿರ್ದೇಶಕ ಇರ್ತಾನೆ, ಎಲ್ಲ ಇರ್ತಾನೆ. ಅವ್ರಿಗೆ ಸಿನಿಮಾ ಒಳಗಡೆ ಮಾಡ್ತಾರೆ. ಅವ್ರಿಗೆ ಈ ಇಡೀ ದೇಶದ ಇಂಟಿಗ್ರಿಟಿ, ದೇಶದ ಮರ್ಯಾದೆ, ಜಗತ್ತಿನ ಮುಂದೆ ಭಾರತವನ್ನ ಹೇಗೆಲ್ಲ ಪೋರ್ಟ್ರೇಟ್ ಮಾಡಬೇಕು ರಾಜಕೀಯವಾಗಿ ಮಾಡ್ತಾರೆ ಅನ್ನೋಂತ ಅದ್ರ ಪರಿಕಲ್ಪನೆ ಕಡಿಮೆ ಇರ್ಬೋದು. ನಾ ಇಲ್ಲ ಅಂತ ನಾ ಹೇಳ್ತಲ್ಲ, ಕಡಿಮೆ ಇರ್ಬೋದು. ಈ ಡಿಸಿಪ್ಲಿನ್ ಅವ್ರು ಹೇಳಿದೆಲ್ಲ ಪ್ರಶ್ನೆ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ನಾನು ಹೇಳಿದೆ, ನಮ್ಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ನಂಬಿಕೆ ಇದೆ. ಈಗ ಸುರೇಶ್ ಗೋಪಿ ಮಾತನಾಡಿದ್ರು ಅಂತ ಹೇಳಿದ್ರು ನಾಗರಾಜ್ ಅವರು. ಸುರೇಶ್ ಗೋಪಿ ಯಾಕೆ ಮಾತನಾಡಿದ್ರು? ಸ್ವಾತಂತ್ರ್ಯ ಕೊಟ್ಟಿದ್ದಕ್ಕೆ ಮಾತಾಡಿದ್ರು. ಒಂದು ಇಂಟರ್ನಲ್ ಡೆಮಾಕ್ರಸಿ ನಾವು ಮಾತಾಡ್ತಾ ಇದ್ದೀವಿ. ಬೆಲೆ ಕೊಡ್ಬೇಕಲ್ಲ, ಅದಕ್ಕೆ ಬೆಲೆ ಕೊಡ್ಬೇಕಲ್ಲ. ನೀವು ನಿಮ್ಮ ಪಕ್ಷದ ಹಿರಿಯ ನಾಯಕರೇ ಹೇಳುವಾಗ ಬೆಲೆ ಕೊಡ್ಬೇಕಲ್ಲ ಅದಕ್ಕೆ. ಇಲ್ಲೆಲ್ಲ ನಮ್ಮ ಪಕ್ಷದವರು ಪ್ರತಿಭಟನೆ ಮಾಡ್ತೀವಿ, ಪ್ರದರ್ಶನ ಬಿಡಲ್ಲ, ನಾವು ದಾಳಿ ಮಾಡ್ತೀವಿ ಥಿಯೇಟರ್ಗೆ ಅಂತ ಹೇಳಿ ಹೇಳ್ಬಾರ್ದಲ್ವಾ? ಯಾಕಂದ್ರೆ ನಿಮ್ ಪಕ್ಷದ ನಾಯಕರಿಗೆ ಬೆಲೆ ಕೊಡಲ್ವಲ್ಲ ನೀವು. ಅವರು ಸಿನಿಮಾ ಇಂಡಸ್ಟ್ರಿ ಅವರು, ಸಿನಿಮಾ ಅಂದ್ರೆ ಏನಂತ ಗೊತ್ತಿದೆ. ನಾಗರಾಜ್ ಅವ್ರು ಕೇಳಿ, ಹಿರಿಯರಾದಂತ ಅಚ್ಯುತಾನಂದನ್ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದ ಒಳಗಡೆ ಅವ್ರು ಕೊಟ್ಟಂತ ಹೇಳಿಕೆ ಆದ್ಮೇಲೆ ಅವ್ರಿಗೆ ರಾಜಕೀಯವಾಗಿ ಸನ್ಯಾಸತ್ವವನ್ನ ಕೊಟ್ಟಂತವ್ರು ಕಮ್ಯುನಿಸ್ಟ್ನವರು ಯಾವ್ಯಾವ ರಾಷ್ಟ್ರದಲ್ಲಿ ಅವ್ರಿಗೆ ಉಪದ್ರವ ಮಾಡಿದ್ರು. ಇವತ್ತು ಲೆಕ್ಕ ಚರ್ಚೆ ಮಾಡ್ಬಿಡೋಣ. ಇವತ್ತು ನಾ ರೆಡಿ ಇದ್ದೀನಿ, ಮಾತನಾಡೋಣ. EMS ನಂಬೂದ್ರಿಬಾದಿಂದ ಹಿಡ್ಕೊಂಡು ನೀವು ಇಲ್ಲಿ ತನಕ ಮಾತಾಡೋಣ. ಬನ್ನಿ, ನೀವು ಎಲ್ಲಿ ತನಕ ನಾನು ಮಾತಾಡ್ತೀನಿ. ಕಮ್ಯುನಿಸಂ ಅನೇಕ ಮುಖವಾಡವನ್ನ ಕೇರಳದ ಜನವನ್ನ ಮೋಸ ಮಾಡಿ. ಒಂದ್ ನಿಮಿಷ ನಾಗರಾಜ್, ನೀವು ಹೇಳಿ ಏನೋ ಹೇಳ್ತಾ ಇದ್ದೀರಿ. ಮುಖ್ಯವಾದ ಪ್ರಶ್ನೆ ಏನು ಅಂತಂದ್ರೆ, ಇವತ್ತು RSS ಇಡೀ ಕೇಂದ್ರ ಸರ್ಕಾರದ ಪ್ರತಿಯೊಂದು ಮಂತ್ರಿ ಮಂಡಲದಲ್ಲಿ ಹೊಕ್ಕು ಅದನ್ನ ಪೂರ್ತಿಯಾಗಿ ನಿಯಂತ್ರಣ ಮಾಡ್ತಾ ಇದ್ದಾರೆ. ಅವರು ಅಪಾಯಿಂಟ್ ಮಾಡ್ಬಿಟ್ಟಿದ್ದಾರೆ ಯಾರ್ಯಾರನ್ನ ಅಂತ. ಇವರೇನ್ ಹೇಳ್ತಾರೆ? ಸೆನ್ಸಾರ್ ಬೋರ್ಡ್ ನಲ್ಲಿ ಅವರಿಗೆ ಹಿಂದೂ ಬಗ್ಗೆ ಕಲ್ಪನೆ ಇಲ್ಲ, ದೇಶದ ಬಗ್ಗೆ ಕಲ್ಪನೆ ಇಲ್ಲ, ಅದರಿಂದ ದತ್ತಾತ್ರೇಯ ಹೊಸಬಾಳೆ ಅವ್ರನ್ನ ಅಥವಾ ಇವರ ಸರಸಂಘಚಾರಕರನ್ನ ಅಲ್ಲೋ ಕುಂಡಿಸ್ಬೇಕಾಯ್ತು ಅಂತ. ಅಂದ್ರೆ ಸೆನ್ಸಾರ್ ಬೋರ್ಡ್ ಒಂದ್ಸತಿ ನಮ್ಮ ದೇಶದ ಒಳಗಡೆ ಕಾನೂನು ಪ್ರಕಾರ ಅದೇ ಅಧಿಕೃತ ಅಂತ ಅಂದ್ಮೇಲೆ ಅದ್ರ ಬಗ್ಗೆ ಏನೇ ಇವರಿಗೆ ಅಭಿಪ್ರಾಯ ಇದ್ರು ಕೂಡ ಸೆನ್ಸಾರ್ ಬೋರ್ಡ್ ಹತ್ರ ಹೋಗ್ಬೇಕು ತಿರ್ಗ. ಅಂತ ಸಂದರ್ಭದಲ್ಲಿ ಅದು ಬಿಟ್ಬಿಟ್ಟು ಇಡಿ ಮತ್ತೆ ಐಟಿಗಳನ್ನ ಬಳಸ್ಕೊಂಡು ಅವ್ರನ್ನ ಬೆದರಿಸಿ ಅವರು
ಇದು ಮಾಡ್ಕೊಳ್ಳೋದು ಎಂತ ಅಪಹಾಸ್ಯ ಆಯ್ತು. ಯಾವ ದೇಶದಲ್ಲಿ ಅಂತ ಭಾರತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಷ್ಟು ಕೆಟ್ಟೋಗಿದೆ ಅಂತ ಹೇಳಿ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಅಪಹಾಸ್ಯ ಮಾಡ್ತಿದ್ದಾರೆ. ಲೆಟ್ ಮಿ ಕಂಪ್ಲೀಟ್. ರಾಜಕೀಯವಾಗಿ ಒಂದು ಸಿದ್ಧಾಂತವನ್ನ ಒಪ್ಕೊಳ್ದೇ ಅಷ್ಟು ಅಸುವಿಷ್ಣತೆ. ಇವತ್ತು ರಾಜಕೀಯ ಹತ್ಯೆಗಳು ಕೇರಳದಲ್ಲಿ ನಡೆದಷ್ಟು ಇಡೀ ದೇಶದಲ್ಲಿ ಎಲ್ಲೂ ನಡೆದೇ ಇಲ್ಲ. ಕೇರಳದಲ್ಲಿ ನಡೆದಂತ ರಾಜಕೀಯ ಕೊಲೆಗಳು ಹುಡುಕಿ ಹಿಂದುತ್ವ ವಿಚಾರಣೆ ರಾಷ್ಟ್ರ ವಿರೋಧಿಗಳನ್ನ ಕೊಂದಂತವ್ರು ಕಮ್ಯುನಿಸಂನವರು. ಕಮ್ಯುನಿಸ್ಟ್ ಐಡಿಯಾಲಜಿ ಅವರನ್ನ ಬರ್ಬರವಾಗಿ ಕೊಂತೆಂದು ಮರಾಠಿನಲ್ಲಿ ಯಾಕೆ ಬೀಚ್ನೊಳಗಡೆ ಕೊಂದ್ರು? ಪ್ರತಿಯೊಂದು ಘಟನೆಗಳು ಕೇರಳದಲ್ಲಿ ನಡೆದಂತ ರಾಜಕೀಯ ಕಗ್ಗೊಲೆಗಳಷ್ಟು ಇನ್ನೆಲ್ಲಿ ನಡೆದಿದೆ? ಯಾವ ರಾಜ್ಯದಲ್ಲಿ ನಡೆದಿದೆ? ಇವತ್ತು ಯಾವ ಅರ್ಥವನ್ನ ಕೊಡ್ತಾರೆ? ಯಾವ ಒಂದು ವೈಚಾರಿಕ ಸಂಘರ್ಷದ ಒಳಗಡೆ ನಾಗರಾಜ್ ಅವ್ರ ಪಾರ್ಟಿ ಇದೆ. ಉತ್ತರ ಕೊಡ್ಲಾ? ಮಾತಾಡಿ ನಿಮಿಷ ಮಹೇಶ್ ಒಬ್ರು ಮಾತಾಡಿ, ಯಾರಾದ್ರು. ಅದಕ್ಕೆ ನಾಗರಾಜ್ ಮಾತಾಡಿ. ನಾಗರಾಜ್ ಸ್ವಲ್ಪ ಕರೆಕ್ಟ್ ಆಗಿ ನಿಮ್ಮ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇಲ್ಲ ನೀವು. ಮತ್ತೆ ಈಗ ಪ್ರಶ್ನೆ ಇರೋದೇನಂತಂದ್ರೆ, ಕೇರಳದ ಒಳಗಡೆ RSS ನವರು ಕಗ್ಗೊಲೆ ಮಾಡಕ್ಕೆ ಬಿಡ್ಲಿಲ್ಲ ಅನ್ನೋದು ಇವ್ರ ದೊಡ್ಡ ಕಂಪ್ಲೇಂಟ್. RSS ನವರು ಎಲ್ಲಂದ್ರಲ್ಲಿ ಕಗ್ಗೊಲೆಗಳು ಮಾಡಿ, ಹಿಂಸೆ ಮಾಡಿ, ದೊಂಬಿ ಎಬರಿಸಿ ಮಾಡೋದಕ್ಕೆ ಅಂತ ಹೊರಟಾಗ ಅಲ್ಲಿ ಜನಸಾಮಾನ್ಯರು, ಅಲ್ಲಿಯ ಪ್ರಜಾಪ್ರಭುತ್ವ ಸಂಘಟನೆಗಳು ಅವರು ಈ ರೀತಿಯಾದಂತಹ ಘಟನೆಗಳು ಕೇರಳದಲ್ಲಿ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಹೇಳಿದ್ದು ಒಂದೇ ಕಾರಣಕ್ಕೆ ಇವ್ರಿಗೆ ಇದು ಅಪ್ರಿಯ ಆಗ್ಬಿಟ್ಟಿದೆ. ಅದು ರಾಜಕೀಯ ಕೊಲೆಗಳಾಗಿ ಕಾಣಿಸ್ತದೆ. ಇವ್ರು ಮಾಡಿದ್ರೆ ಎಲ್ಲಾ ಕಡೆನೂ ಕೂಡ, ಗುಜರಾತ್ ನಲ್ಲಿ ಮಾಡಿದ್ದು ಆ ಕೋಮು ಇದೇ ಸಿನಿಮಾಕ್ಕೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಎಷ್ಟು ಜನರನ್ನ ಕೊಲೆ ಮಾಡಿದ್ದು. ಗರ್ಭಿಣಿ ಸ್ತ್ರೀಯರ ಗರ್ಭಕ್ಕೆ ತ್ರಿಶೂಲ ಹಾಕಿ ಎಂತ ರಾಕ್ಷಸೀಯ ಪೈಶಾಚಿಕ ವರ್ತನೆ, ಅಂತ ವರ್ತನೆಯನ್ನ ಮಾಡಿದವರು ನಮಗೆ ಕೇರಳದಲ್ಲಿ ಅಂತ ಘಟನೆಯನ್ನ ಮಾಡಕ್ಕೆ ಬಿಡೋದಿಲ್ಲ ಅಂತೇಳಿ ಇವ್ರಿಗೆ ಕೋಪ. ಅಂತ ಕೋಮು ದಂಗೆಗಳನ್ನ ಮಾಡೋದಕ್ಕೆ, ಹಿಂಸಾಚಾರ ಮಾಡಕ್ಕೆ ಬಿಡೋದಿಲ್ವಲ್ಲ ಇಲ್ಲಿ ಕೇರಳದಲ್ಲಿ. ಒಬ್ಬನೇ ಒಬ್ಬ MLA, ಒಬ್ಬನೇ ಒಬ್ಬ MP ಇಬ್ರು ಮಾತಾಡಿದ್ರೆ ಇಡೀ ಕೇರಳದ ಜನ, ಸಾಮಾನ್ಯ ಜನ, ಹಳ್ಳಿಗಳ ಜನ ಇಡೀ ಪ್ರಪಂಚದ ಮಹತ್ವದ ಸಾಹಿತಿಗಳ ಪುಸ್ತಕಗಳನ್ನ ಓದ್ತಾರೆ. ಕೇರಳದ ಹಳ್ಳಿಗಳ ಜನ ಅವರು ವಿಶ್ವದ ಅತಿ ಪ್ರಸಿದ್ಧ ಅತ್ಯುತ್ತಮ ಸಿನಿಮಾಗಳನ್ನ ನೋಡ್ತಾರೆ. ಇದನ್ನ ಇಡೀ ದೇಶದ ಚಲನಚಿತ್ರ ಕಲಾವಿದರುಗಳು ಮತ್ತೆ ಪತ್ರಕರ್ತರುಗಳು ಕೇರಳದಲ್ಲಿ ಹೋಗಿ ಹೇಳ್ತಾರೆ. ಇಡೀ ಪ್ರಪಂಚದ ಅತ್ಯುತ್ತಮ ಸಿನಿಮಾಗಳ ಬಗ್ಗೆ ಕೇರಳದಲ್ಲಿ ಚಾ ಅಂಗಡಿಯಲ್ಲಿ ಚಾ ಮಾರುವವನಿಗೆ ಅಥವಾ ಯಾವುದೋ ಒಂದು ಹಳ್ಳಿ ಒಳಗಡೆ ಕೂಲಿಕಾರನಾಗಿರೋನಿಗೆ ಗೊತ್ತಿರೋಷ್ಟು ಜ್ಞಾನ ಇಡೀ ಭಾರತದಲ್ಲಿ ಯಾರಿಗೂ ಗೊತ್ತಿಲ್ಲ. ಆ ರೀತಿಯಲ್ಲಿ ಅವರಿಗೆ ಸಾಹಿತ್ಯದ ಜ್ಞಾನ, ಸಿನಿಮಾದ ಕಲೆಯ ಜ್ಞಾನ, ತಂತ್ರಜ್ಞತೆಯ ಜ್ಞಾನ ಮತ್ತೆ ಅದರ ಅತ್ಯುತ್ತಮ ಕಲೆಯ ಒಂದು ಪ್ರಜ್ಞೆ ಇದೆ. ಅದನ್ನ ಇಡೀ ದೇಶ ಹೊಗಳಿದೆ. ಇವತ್ತಿಗೂ ಕೂಡ ಕೇರಳದಲ್ಲಿ ಎಷ್ಟು ಚಲನಚಿತ್ರೋತ್ಸವ ಆಗ್ತವೆ, ಆ ಚಲನಚಿತ್ರೋತ್ಸವಗಳು ಎಷ್ಟು ಕಡೆ ಆಗ್ತವೆ ಅಂತ ಹೋಗಿ ನೋಡಿ. ಒಂದ್ ನಿಮಿಷ. ಈಗ ನಾವು ಒಂದು ಏನಂತ ಹೇಳಿದ್ರೆ, ಒಂದ್ ನಿಮಿಷ ಮಹೇಶ್ ಹೇಳ್ತೀನಿ, ನೀವೇ ಮಾತಾಡಿ. ನೀವೇ ಮಾತಾಡಿ ಹೇಳ್ತೀನಿ. ಒಂದ್ ನಿಮಿಷ. ಏನಾಗುತ್ತೆ, ನೀವಿಬ್ರು ಮಾತಾಡಿದಾಗ ಯಾರ್ದು ಕೇಳಿಸಲ್ಲ ವಾಯ್ಸ್. ಅದಕ್ಕೆ ಒಂದ್ ಸ್ವಲ್ಪ ನಾನು ಅದಕ್ಕೆ ಬೆರಳನ್ನ ಎತ್ತಿ ಇಟ್ಕೊಳ್ಳೋದು. ಅದಕ್ಕೆ ಅವ್ರು ಮಾತಾಡೋದನ್ನ ಸ್ವಲ್ಪ ನಿಲ್ಸ್ಲಿ ಅಂತ ಹೇಳ್ಬಿಟ್ಟು, ನಿಮ್ಗೂ ಅವ್ರಿಗಿಬ್ರಿಗೂ ಕೂಡ ಸಮಾನವಾಗಿ ಇದು. ಯಾಕಂದ್ರೆ ಇಬ್ರು ಮಾತಾಡಿದಾಗ ಕೇಳಿಸಲ್ಲ, ಯಾವ್ದು ಕೇಳಿಸಲ್ಲ. ಅದು ಸರಿ. ನೀವು ಅದು ರಾಜಕೀಯ ಸಿದ್ಧಾಂತಕ್ಕೆ ಸಂಬಂಧಿಸಿದ ನಿಮ್ಮ ಜಗಳ, ಅದು ಬಹಳ ಹಿಂದಿನಿಂದ ನಡೆದಿದೆ, ಮುಂದೆ ನಡೀತಿದೆ, ಅದು ಸರಿ. ಅದು ನಾನು ಹೇಳ್ತಾ ಇರೋದು ಮಹೇಶ್, ಈಗ ಒಂದು ಸರ್ಕಾರ ಅಂತ ಒಂದು ವ್ಯವಸ್ಥೆ ಇರುತ್ತೆ. ಆ ಸರ್ಕಾರದ ವ್ಯವಸ್ಥೆ ಅಂತ ಹೇಳಿ ಆದ್ಮೇಲೆ ಈಗ ಐಟಿ ಡಿಪಾರ್ಟ್ಮೆಂಟ್ ಇರೋದೇ ಅದಕ್ಕೆ, ಸಿಬಿಐ ಇರೋದೇ ಅದಕ್ಕೆ, ಕೆಲವು ಕೇಸ್ಗಳನ್ನ ಪ್ರಕರಣ ಮಾಡಿ ತನಿಖೆ ನಡೆಸೋದಕ್ಕೆ. ಆಯಾಯ ಅಂಗ ಸಂಸ್ಥೆಗಳು ಅದರ ಕೆಲಸವನ್ನ ಮಾಡ್ಲಿಕ್ಕೆ ಬಿಡಬೇಕು ನಾವು. ಈಗ ನಾನು ಯಾಕೆ ಅದಕ್ಕೆ ನಿಮಗೆ ಆರಂಭದಲ್ಲಿ ಹೇಳಿದೆ ಅಂತ ಹೇಳಿದ್ರೆ, ಕೇರಳ ಸ್ಟೋರಿ ಇರ್ಬೋದು, ಕಾಶ್ಮೀರ್ ಫೈಲ್ಸ್ ಇರ್ಬೋದು. ಈಗ ನಾಳೆ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಯಾವುದೋ ಒಂದು ಸಿನಿಮಾ ಬರುತ್ತೆ, CPM ನವರು ಪ್ರತಿಭಟನೆ ಮಾಡ್ತಾರೆ, ಇಲ್ಲ ಅದು ಸರಿ ಇಲ್ಲ, ಅದು ಬಿಜೆಪಿ ಸಿದ್ಧಾಂತದಿದೆ, ಅದನ್ನ ತೆಗೀರಿ, ಅದು ಸೆನ್ಸರ್ ಬೋರ್ಡ್ ಸರಿಯಾಗಿ ಮಾಡಿಲ್ಲ ಅಂತ ಅವರು ಹೇಳ್ಬೋದಲ್ವಾ. ಒಂದು ಸರ್ಕಾರ ಅಂತ ಹೇಳಿ ಆದ್ಮೇಲೆ, ಒಂದು ವ್ಯವಸ್ಥೆ ಅಂತ ಹೇಳಿದ ಮೇಲೆ, ಅದೇ ಆ ಹಿನ್ನೆಲೆಯಲ್ಲಿ ಸುರೇಶ್ ಗೋಪಿ ಅವರು ಕೂಡ ಚಲನಚಿತ್ರ ರಂಗಕ್ಕೆ ಸಂಬಂಧಿಸಿದವರು, ಅವರು ನಿಮ್ಮದೇ ಪಕ್ಷದವರು, ಅವರು ನಿಮ್ಮ ಪಕ್ಷದ ನಾಯಕರು, ಅವರು ಕೂಡ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಒಂದು ಸಿನಿಮಾ ಅನ್ನೋದನ್ನ ಸಿನಿಮಾ ಆಗಿ ನೋಡ್ಬೇಕು, ಅದೊಂದು ಕ್ರಿಯೇಟಿವ್ ವರ್ಕ್,
ಅದರಲ್ಲಿ ಬರುವಂತಹ ವಿಷಯಗಳಿಗೆ ಸಂಬಂಧಿಸಿ ಭಿನ್ನಮತ ಇದ್ರೆ ನೀವು ಇನ್ನೊಂದು ಸಿನಿಮಾ ಮಾಡಿ, ಅಥವಾ ಆ ಸಿನಿಮಾದ ಬಗ್ಗೆ ಚರ್ಚೆ ನಡೆಸಿ, ಅದ್ರ ಬಗ್ಗೆ ಇದಾಗ್ಲಿ, ಯಾವುದು ಸಾರ್ವಜನಿಕ ಚರ್ಚೆಗಳಾಗ್ಲಿ, ಅಲ್ಲಿ ನೀವು ಅದನ್ನ ಕೌಂಟರ್ ಮಾಡುವುದು. ಪ್ರಜಾಪ್ರಭುತ್ವದಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದೆಯಲ್ವಾ ಅದಕ್ಕೆ. ಓಕೆ, ಗೊತ್ತಾಯ್ತು ನಿಮ್ದು. Yes, yes. ನೋಡಿ, ಇಲ್ಲಿ ಇರ್ತಕ್ಕಂಥದ್ದು ಈ ಇಡೀ ಪ್ರಕರಣದೊಳಗಡೆ ನಾನಾವತಿ ಆಯೋಗ ನೇಮಕ ಮಾಡಲಾಗಿತ್ತು. ನಾನಾವತಿ ಆಯೋಗ ಇಡೀ ಪ್ರಕರಣವನ್ನ ನ್ಯಾಯಾಂಗ ತನಿಖೆ ಮಾಡಿ ತನ್ನ ವರದಿಯನ್ನ ಕೊಟ್ಟಿದೆ, ತನ್ನ ತೀರ್ಪನ್ನು ಕೂಡ ಕೊಟ್ಟಿದೆ. ನ್ಯಾಯಾಂಗ ವರದಿ ಕೊಟ್ಟ ನಂತರ, ತೀರ್ಪು ಕೊಟ್ಟ ನಂತರನೂ ಕೂಡ ಈ ಪ್ರಕರಣದಲ್ಲಿ ಅದನ್ನ ಒಪ್ಪದೆ ನಮ್ದೇ ಗ್ರಹಿಕೆ ಭಾಗವಾಗಿ ಮಾಡ್ತಾ ಕಥಾವಸ್ತು ಅನ್ನೋ ರೂಪದಲ್ಲಿ ಇದನ್ನ ಬೇರೆ ರೂಪದಲ್ಲಿ ಪೋರ್ಟ್ರೇಟ್ ಮಾಡುವಂತ ಪ್ರಯತ್ನ ನಡೆದಿರ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಒಬ್ಬ ನಿರ್ಮಾಪಕ ಮತ್ತೆ ಒಬ್ಬ ನಿರ್ದೇಶಕ 17 ಕಟ್ಟನ್ನ 3 ನಿಮಿಷದ ಸಮಯ ಕಟ್ ಮಾಡಿದರೆ ಆ ಕಥಾವಸ್ತುಗೆ ಸಂಬಂಧಪಟ್ಟಂತ. ನಾನು ಹೇಳಕ್ ಹೊರಟದಿಷ್ಟೇ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಬಿಜೆಪಿ ಯಾವತ್ತೂ ಕೂಡ ವ್ಯಕ್ತಿ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆರ್ಟಿಕಲ್ 4 ಇಂದ ಹಿಡಿದುಕೊಂಡು ಆರ್ಟಿಕಲ್ 12 ತನಕ ನಮ್ಮ ಬದ್ಧತೆ ಇರ್ತಕ್ಕಂಥದ್ದು. ನಾವೇನು ಹಿಪೋಕ್ರೇಟ್ ಅಲ್ಲ. ನಾವ್ಯಾರೋ ಬೇರೆ ಈ ಕಮ್ಯುನಿಸ್ಟ್ ತರ, ಕಾಂಗ್ರೆಸ್ ಅವ್ರ ತರ ಅವರು ಬೆನ್ನಿಗೆ ಚೂರಿ ಹಾಕಿ ಸಂವಿಧಾನ ಮತ್ತೆ ಎಲ್ಲ ಆಶಯಗಳನ್ನ ಕೊಂದಂತ ವ್ಯಕ್ತಿಗಳು ನಾವೇನಲ್ಲ. ಪ್ರತಿಯೊಂದಕ್ಕೂ ಅವಕಾಶ, ಅದು ಕಥಾವಸ್ತುವಾಗೇ ನೋಡ್ಬೇಕು ಅಂತ ಭಾಗವನ್ನೇ ನೋಡ್ಬೇಕು. ಆದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ, ಒಂದೊಂದು ರಾಜಕೀಯ ಸಿದ್ಧಾಂತವನ್ನ ಆ ಪರಿವೇಶದೊಳಗಡೆ ನೋಡುವಂತ ಪ್ರಯತ್ನ ಮಾಡಿರೋದ್ರ ಕಾರಣಕ್ಕೋಸ್ಕರ ಭಾರತದ ಒಳಗಡೆ ಚಲನಚಿತ್ರ ಇರ್ಬೋದು, ಅನೇಕ ಪುಸ್ತಕಗಳಿರ್ಬೋದು, ಯಾಕೆ ಇವ್ರು ಇಷ್ಟೆಲ್ಲ ಮಾತನಾಡ್ತಿರಲ್ಲ, ಇವತ್ತು ಸಲ್ಮಾನ್ ಖುರ್ಷಿದ್ ಅವರ ಸ್ಯಾಟನಿಕ್ ವರ್ಸಸ್, ಆಕೆದು ಯಾರು ಸಲ್ಮಾನ್ ನಸ್ರಿನ್ ಇದು ಲಜ್ಜಾ. ಈ ಲಜ್ಜಾ 2 ಬಗ್ಗೆ ಕಮ್ಯುನಿಸ್ಟ್ ಪಾರ್ಟಿ ಅವ್ರ ಯಾಕೆ ರೆಸೊಲ್ಯೂಷನ್ ಮಾಡ್ಲಿಲ್ಲ? ಯಾಕೆ ಇದನ್ನ ಈ ದೇಶದೊಳಗಡೆ ಆಗ್ಬೇಕು ಅಂತ ಹೇಳಿ ಅವ್ರು ಅದನ್ನ ಓಪನ್ ಮಾಡ್ಲಿಲ್ಲ? ಅವ್ರದ್ದೇ ಸಹಯೋಗಿ ಪಾರ್ಟಿ ಇದ್ದಂತ ಕಾಂಗ್ರೆಸ್ಗೆ ಯಾಕೆ ಒತ್ತಾಯ ಮಾಡ್ಲಿಲ್ಲ? ಯಾಕೆ ಒತ್ತಾಯ ಮಾಡ್ಲಿಲ್ಲ? ಯಾಕೆ ನಿಮ್ಮ ವ್ಯಕ್ತಿ ಸ್ವಾತಂತ್ರ್ಯ ಎಲ್ಲಿ ಹೋಯ್ತದೋ ಆ ಧ್ವನಿ ಎತ್ತಕ್ಕೆ? ಅವ್ನು ಯಾರೋ ಫೋಕ್ಸ್ ಅನ್ನೋನು ಮಹಮ್ಮದ್ ಒಂದು ಯಾವ್ದೋ ಒಂದು ಕಾರ್ಟೂನ್ ಬರೆದಂತ ಸಂದರ್ಭದಲ್ಲಿ ಹಿಂಸಾಚಾರ ಮಾಡಿದ್ರೆ ಅವತ್ತು ಎಲ್ಲಿ ಹೋಗಿತ್ತು? ಶಬಾನ ಮಾಡಿದಂತ ಸಂದರ್ಭದಲ್ಲಿ ಆ ಹೆಣ್ಮಕ್ಳು ಪರವಾಗಿ ಯಾಕೆ ನಿಲ್ಲುವಂತ ಕೆಲಸ ಮಾಡ್ಲಿಲ್ಲ ನೀವು? ಇವತ್ತು ಯಾವ್ದೋ ಸಿನಿಮಾದಲ್ಲಿ 3 ನಿಮಿಷದ ಒಂದು ಸೀನ್ ಕಿತ್ತಾಕಿದಕ್ಕೆ ಇಷ್ಟೊಂದೆಲ್ಲ ಜೋರಾಗಿ ಮಾತನಾಡ್ತಿರಲ್ಲ. ಎಲ್ಲೋಗಿತ್ತು ನಿಮ್ಮ ನೈತಿಕತೆ? ಎಲ್ಲೋಗಿತ್ತು ನಿಮ್ಮ ಬದ್ಧತೆ? ಅವತ್ತು ನೀವ್ ಎತ್ತಿದ್ದೀರಾ, ಆ ಟೈಮಲ್ಲಿ ನೀವು ಎತ್ತಿಲ್ಲ. ಸ್ವಲ್ಪ ನೋಡ್ಕೊಳ್ಳಿ. ಶಾಬಾನು ಕೇಸ್ ಬಗ್ಗೆ ತಸ್ಲಿಂ ನಸ್ರೀನ್ ಹೆಣ್ಮಗಳಿಗೆ ಅವ್ರಿಗೆ ಅಸೈಲಂ ಕೊಟ್ಟಂತವ್ರು ನಾವು, ಗೊತ್ತಾಗ್ತಾನೆ. ಸಲ್ಮಾನ್ ಖುರ್ಷಿದ್ ಕಾರ್ಯಕ್ರಮನ ಆಯೋಜನೆ ಮಾಡಿದಂತವ್ರು ನಾವು. ಜೈಪುರ್ ಲಿಟ್ ಫೆಸ್ಟಿವಲ್ ಇಂದ ಆತನ ಓಡಿಸಿ ಕಳಿಸಿದ್ರಿ ನೀವು. ಇವತ್ತು ಬಹಳ ಇಷ್ಟು ಉದ್ದದ ನೈತಿಕತೆ ಬಗ್ಗೆ ಮಾತನಾಡ್ತೀರಾ ನೀವು? ಮಹೇಶ್, ಅದು ಸಲ್ಮಾನ್ ಖುರ್ಷಿದ್ ಅಲ್ಲ. ಸಲ್ಮಾನ್ ಖುರ್ಷಿದ್ ಕಾಂಗ್ರೆಸ್ ನಾಯಕರು. ಸಲ್ಮಾನ್ ರಶ್ದಿ. ಇಲ್ಲ, ನಾಗರಾಜ್, ನನಗೊಂದು ಪ್ರಶ್ನೆ ಇದೆ. ಇದು ನೀವು ಪಶ್ಚಿಮ ಬಂಗಾಳದಲ್ಲಿ ನೀವು ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ನಡೆಯಿತು. ಏನು ಹ್ಯೂಮನ್ ರೈಟ್ಸ್ ಗೆ ಸಂಬಂಧಿಸಿ ನಿಮ್ಮ ನಿಲುವು ಸರಿ ಇಲ್ಲ ಅನ್ನುವಂತಹ ವಾದ ಅಲ್ಲೂ ಕೂಡ ಬಂದಿತ್ತು. ಕೇರಳದಲ್ಲಿ ನೀವು ಸರಿ, ಈಗ ಈ ಸಿನಿಮಾಗೆ ಸಂಬಂಧಿಸಿ ನೀವೇನು ಮಾತಾಡ್ತಾ ಇದ್ದೀರಿ ಅದು ಸರಿ. ಅದು ಯಾವುದೇ ಸರ್ಕಾರಗಳು ಬಂದಾಗಲೂ ಕೂಡ ತಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾದದ್ದು, ಅದು ನೀವು ಬಿಜೆಪಿ ಅವರು ಇರ್ಬೋದು, ಸಿಪಿಎಂ ನವರು ಇರ್ಬೋದು, ತಮಗೆ ಇಷ್ಟವಾಗದೇ ಇದ್ದದ್ದನ್ನ ಯಾರೇ ಒಬ್ಬ ಕ್ರಿಯೇಟಿವ್ ಆದಂತಹ ಡೈರೆಕ್ಟರ್ ಅಥವಾ ಒಬ್ಬ ಲೇಖಕ ಬರೆದ ತಕ್ಷಣ ಈ ತರದ ಸಮಸ್ಯೆಗಳು ಬಂದಿರೋದು ನಾವು ನೋಡಿದ್ದೀವಿ. ಆಡಳಿತ ಮಾಡುವಾಗ ನೀವೆಲ್ಲರೂ ಒಂದೇ ತರ ವರ್ತಿಸ್ತೀರಿ. ಈಗ ಕೇರಳದಲ್ಲಿ ಆ ಸಿನಿಮಾಕ್ಕೆ ನೀವು ಆ ಪ್ರೊಡ್ಯೂಸರ್ ಅನ್ನ ಕರೆದು, ಆ ಡೈರೆಕ್ಟರ್ ಅನ್ನ ಕರೆದು, ಆ ಹೀರೋನ ಕರೆದು ನೀವು ಧೈರ್ಯ ತುಂಬಬೇಕಾಗಿತ್ತು. ಇಲ್ಲಪ್ಪ, ನಮ್ಮ ರಾಜ್ಯದಲ್ಲಿ, ನಮ್ಮ ಸರ್ಕಾರ ಇದ್ದ ರಾಜ್ಯದಲ್ಲಿ ನೀವೇನು ಹೆದರ್ಬೇಕಾಗಿಲ್ಲ, ನೀವು ಅದಕ್ಕೆ ಪ್ರದರ್ಶನಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ನೀವು ಹೇಳ್ಬೇಕಾಗಿತ್ತು. ಅದನ್ನು ಹೇಳಲಿಕ್ಕೆ ನಿಮ್ ಕೈಯಿಂದ ಆಗ್ಲಿಲ್ಲ. ಅಂದ್ರೆ ನಿಮ್ಮ ಆಡಳಿತ ಬಹಳ ವೀಕ್ ಇದೆ ಅಲ್ಲಿ ಕೇರಳದಲ್ಲಿ, ಅಲ್ವಾ? ಆಗ್ಲಿಲ್ಲ ಅಂತ ಹೆಂಗ್ ಹೇಳ್ತೀರಿ? ಈಗ ನಾನು ಮಾತಾಡ್ಬೋದಾ? ಈಗಲೂ ಕೂಡ ಕೇರಳದಲ್ಲಿ ಪ್ರದರ್ಶನ ನಡೀತಾ ಇದೆ. ಆ ಪ್ರದರ್ಶನಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಹೋಗಿ ನಾನು ನಿಮ್ಮ ಜೊತೆಯಲ್ಲಿ ಇದ್ದೀನಿ ಅಂತ ಹೇಳಿ ಹೇಳೋದಕ್ಕೆ ಅದಕ್ಕಿಂತ ವೇದಿಕೆ ಬೇಕಾ? ಹೋಗಿದ್ದಾರೆ. ನಮ್ಮ ಅಖಿಲ ಭಾರತ ಪಾಲಿಟ್ ಬ್ಯೂರೋ ಸದಸ್ಯರುಗಳು ಅದಕ್ಕೆ ಸಂಬಂಧಪಟ್ಟಂತೆ ಭಾರಿ ದೃಢವಾಗಿ ಮಾತಾಡಿದ್ದಾರೆ. ಮತ್ತೆ ಅದರ ಜೊತೆ ಒಳಗಡೆ ಯಾವುದೇ ರೀತಿಯಲ್ಲಿ ಕೇರಳದಲ್ಲಿ ಒಂದೇ ಒಂದು ಥಿಯೇಟರ್ನಲ್ಲಿ ಅದನ್ನ ವಾಪಸ್ ತಗೊಳ್ಳುವಂತ ಪ್ರಸಂಗ ಬರಲಿಲ್ಲ. ನಡೀತಾ ಇದೆ ಸಿನಿಮಾ ಶೋ. ಏನ್ ತೋರಿಸತ್ತದು? ಅದರಿಂದಾಗಿ ಇದು ಸರ್ಕಾರದ ಪ್ರಶ್ನೆ ಅಲ್ಲ ಒಂದು. ಮತ್ತೆ ನಾವು ಸರ್ಕಾರದಲ್ಲಿದ್ದಾಗಲೂ ಕೂಡ ನಿಮ್ಮ ನೀತಿಗೆ ಇದಾಗಿದ್ರೆ ಅಂತ ಹೇಳ್ತಾ ಇದ್ದೀರಿ. ಕೇರಳದಲ್ಲಾಗ್ಲಿ, ವೆಸ್ಟ್ ಬೆಂಗಾಲ್ನಲ್ಲಾಗ್ಲಿ, ತ್ರಿಪುರದಲ್ಲಾಗ್ಲಿ
ನಾವು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಕೃತಿಯನ್ನ, ಕರ್ನಾಟಕದಲ್ಲಿ ಕೂಡ ಎಷ್ಟೆಷ್ಟೋ ಕೃತಿಗಳನ್ನ ಬ್ಯಾನ್ ಮಾಡಿದ್ದಾರೆ, ನಾಟಕಗಳನ್ನ, ಮಹಾಚೈತ್ರದಂತ ನಾಟಕಗಳನ್ನ ಇವೆಲ್ಲ ಏನೇನೋ ಮಾಡಿದ್ದಾರೆ. ಆದ್ರೆ ಪಶ್ಚಿಮ ಬಂಗಾಳ ಮತ್ತು ಕೇರಳದಲ್ಲಿ ಯಾವುದಾದ್ರೂ ಒಂದು ಕೃತಿ ಪ್ರಕಟ ಆದ್ಮೇಲೆ ಅದನ್ನು ನಿಷೇಧ ಮಾಡಿದ್ರ ಬಗ್ಗೆ ಉದಾಹರಣೆ ಹೇಳಿ ನೋಡೋಣ. ನಮಗೆ ಒಂದು ಕೃತಿಯನ್ನ ಕೃತಿಯಾಗಿ ನೋಡ್ಬೇಕು, ಜನ ಓದ್ಬೇಕು, ಅದ್ರ ಬಗ್ಗೆ ನೀವು ಆಗ್ಲೇ ಹೇಳಿದ್ರಲ್ಲ, ಚರ್ಚೆ ಮಾಡೋಣ, ಅದ್ರ ಬಗ್ಗೆ ಇನ್ನೊಂದು ಕೃತಿ ಬೇಕಾದ್ರೆ ಬರೆಯೋಣ. ಆದ್ರೆ ಜನರ ಮುಂದೆ ಎಲ್ಲವೂ ಕೂಡ ಬಿಂಬಿತವಾಗಬೇಕು ಅನ್ನೋದ್ರ ಬಗ್ಗೆ ನಾವು ಅಡ್ಡಿಗಳನ್ನ ಉಂಟು ಮಾಡಿಲ್ಲ. ಮತ್ತೆ ಚಾವಾ ರೀತಿಯಲ್ಲಿ, ಚಾವಾ ಸಿನಿಮಾ ರೀತಿಯಲ್ಲಿ ಸಿನಿಮಾ ತೆಗೆದು ಜನಗಳಲ್ಲಿ ಗೊಂದಲ ಮೂಡಿಸಿ ಭಾರಿ ದೊಡ್ಡ ಪ್ರಮಾಣದ ಹಿಂಸಾಚಾರ, ಸಾವು ನೋವುಗಳಾಗುವಂತ ಪರಿಸ್ಥಿತಿಯನ್ನ ತರೋದಕ್ಕೆ ಇಡೀ ದೇಶದಲ್ಲಿ ಪ್ರತಿಯೊಂದು ಕಡೆನೂ ಕೂಡ ಪ್ರಯತ್ನ ಮಾಡ್ತಿರೋದು ಇವರು. ಎಷ್ಟು ಪತ್ರಕರ್ತರನ್ನ ಬೆದರಿಸಿರೋದು ಇವರು, ಎಷ್ಟು ಪತ್ರಕರ್ತರನ್ನ ಬೆದರಿಸಿರೋದು. ಅದು ರಾಷ್ಟ್ರೀಯ ಮಟ್ಟದ ಬಹಳ ಹೆಸರು ಪಡೆದಂತ ಪತ್ರಕರ್ತರುಗಳನ್ನ ಬೆದರಿಸಿ ಬಾಯಿ ಮುಚ್ಚಿರೋದು. ಇಂಥವೆಲ್ಲನೂ ಕೂಡ ಇಡೀ ಪ್ರಪಂಚದ ಗಮನಕ್ಕಿದೆ. ಆಗ್ಲೇ ಹೇಳ್ದಲ್ಲ, ಪತ್ರಿಕಾ ಅಭಿವ್ಯಕ್ತಿನಲ್ಲಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿಷಯದಲ್ಲಿ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ವಿಷಯದಲ್ಲಿ ಭಾರತ ಪೂರ್ತಿಯಾಗಿ ಪಾತಾಳ ಮುಟ್ಟಿದೆ. ಆ ಪಾತಾಳ ಮುಟ್ಟಿದೆ ಅಂತ ಅನ್ನೋದ್ರ ಬಗ್ಗೆ ಅವ್ರಿಗೆ ಸ್ವಲ್ಪನಾದ್ರೂ ನಾಚಿಕೆ ಇದೆಯಾ? ಸ್ವಲ್ಪನಾದ್ರೂ ನಾಚಿಕೆ ಇದೆಯಾ ಅವ್ರಿಗೆ? ಶೇಮ್, ನಾಚಿಕೆ ಹೇಳೋದು. ಒಂದ್ ನಿಮಿಷ ಮಹೇಶ್, ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು, ಇವ್ರು ಯಾರೆಲ್ಲರೂ ಕೂಡ ಈ ತರದ ಸೋಗನ್ನ ಹಾಕೊಂಡಿದ್ದಾರೆ, ಇವರೆಲ್ಲರೂ ಕೂಡ ಈ ತರ ತಥಾಕಥಿತ ಭಾರತವನ್ನ ದುರ್ಬಲ ಮಾಡ್ತಕ್ಕಂತ ಒಂದು ಉದ್ದೇಶವನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನು ಡೀಪ್ ಸ್ಟೇಟಿನ ಮುಖಾಂತರ ನಮ್ಗೆ ಈ ಸತಿ ಮೊನ್ನೆ ಅಮೆರಿಕ ಅನಾವರಣ ಮಾಡ್ತು ಭಾರತದಲ್ಲಿ ಈ ತರ ಸಂಘಟನೆಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ. ಕಳೆದ 75 ವರ್ಷಗಳ ನಿರಂತರವಾಗಿ ಇದೇ ಕೆಲಸವನ್ನ ಮಾಡಿಕೊಂಡು ಬಂದಿರ್ತಕ್ಕಂಥ, ಪ್ರತಿ ಸಂದರ್ಭದಲ್ಲೂ ಕೂಡ ಈ ತರದ ಸೋಗನ್ನ ಹಾಕೊಂಡು ಈ ತರದ್ದು ಸಂಗತಿಗಳನ್ನ ಹಾಕೊಳ್ತಾ ಹೇಳ್ ಬಂದಂತ ವ್ಯಕ್ತಿಗಳೇ ಇದ್ರಿ. ಭಾರತದ ಇತಿಹಾಸ ಇರ್ಬೋದು, ಭಾರತದ ನಮ್ಮ ಹಿಂದೂ ವಿಚಾರಧಾರೆ ಇರ್ಬೋದು, ಪ್ರತಿಯೊಂದನ್ನು ಅವಹೇಳನ ಮಾಡ್ತಕ್ಕಂಥದ್ದೇ ಒಂದು ಜೀವನದ ಒಂದು ಉದ್ದೇಶ ಅನ್ಕೊಂಡಿರ್ತಕ್ಕಂಥದ್ದು. ಯಥಾಕಚಿತ್ ಯಾವ್ದೋ ಒಬ್ಬ ವ್ಯಕ್ತಿ 200 ವರ್ಷದಿಂದ ಬರೆದಂತ ಒಂದು ಡಾಸ್ ಕ್ಯಾಪಿಟಲ್ ಇಟ್ಕೊಂಡ್ಬಿಟ್ಟು ಇವ್ರಿಷ್ಟು ಕೂಗಾಡೋದಾಗಿದ್ರೆ, ಲಕ್ಷಾಂತರ ವರ್ಷಗಳ ನಮ್ಮ ಶ್ರೇಷ್ಠ ವಿಚಾರಧಾರೆ ಇರ್ತಕ್ಕಂಥ ನಮ್ಮ ಪುಸ್ತಕಗಳನ್ನ ಇಟ್ಕೊಂಡು ನಾವಿನ್ ಎಷ್ಟು ಹೇಳ್ಬೇಕು ಹೇಳಿ? ಯಾವುದೋ ಒಂದು ಪುಸ್ತಕದ ವಿಚಾರ ಇಟ್ಕೊಂಡ್ಬಿಟ್ಟು 200 ವರ್ಷ ಜಗತ್ತಲ್ಲಿ ಆಡ್ಕೊತ ಬರೋರು ನಮ್ ಕಥೆ ಇರ್ಬೇಕು ಹೇಳಿ? 1000 ವರ್ಷಗಳ ನಮ್ಮ ವಿಚಾರವನ್ನ ಮಹೇಶ್ ನಾವು ಪೊಲಿಟಿಸೈಸ್ ಮಾಡೋದು ಬೇಡ, ಅಥವಾ ಪೊಲಿಟಿಕಲ್ ಡಿಸ್ಕಷನ್ ಸರಿ, ಅದ್ರ ಸುತ್ತಮುತ್ತ ನಾವು ಮಾಡ್ಬಿಡತ್ತಾ? ನಾಗರಾಜ್ ಹುಡುಗಿರ್ ಲಿಪ್ಸ್ಟಿಕ್ ನಲ್ಲಿ ಇನ್ನೆಲ್ಲೂ ಕಮ್ಯುನಿಸ್ಟ್ ಹುಡುಕೋದು ಸಿಗತ್ತಿಲ್ಲ. ಇಟ್ ಈಸ್ ಓನ್ಲಿ ಅಪಿಯರ್ ಇನ್ ದ ಫ್ರಂಟ್ ಆಫ್ ಲಿಪ್ಸ್ಟಿಕ್ ಅಷ್ಟೇನೆ. ಇನ್ನೆಲ್ಲಿದೆ ಕಮ್ಯುನಿಸ್ಟ್? ಕೆಂಪು ಬಣ್ಣ ಎಲ್ಲಿ ಉಳ್ಕೊಂಡಿದೆ? ಮಹೇಶ್ ಅವರು ರಕ್ತ ತೆಗೆದು ನೋಡ್ರಿ, ಕೆಂಪು ಬಣ್ಣ ಹುಡುಗಿರ್ ದುಡ್ಡು ಮಾತಾಡ್ಬೇಡಿ. ಮಹೇಶ್ ಆಯ್ತು, ನಾವು ವಿಷಯಕ್ಕೆ ಬರೋಣ. ಕಮ್ಯುನಿಸ್ಟ್ ಅದು ಬಿಜೆಪಿ ಅವರದು RSS ಜಗಳ ಅದು ಇನ್ನೂ ಬಹಳ 100 ವರ್ಷ ಮುಂದುವರಿತದೆ. ಈಗ RSS ಬರೀ 100 ವರ್ಷ ಆಗಿರೋದಲ್ವಾ, ಇನ್ನೂ 100 ವರ್ಷ ಮುಂದುವರಿತದೆ ಅದು. ಆಮೇಲೆ ಈ ಆಡಳಿತಗಳೆಲ್ಲ ಇದೆಯಲ್ಲ, ಇದು ಬದಲಾವಣೆ ಅದಕ್ಕೆ ಜಾಸ್ತಿ ಸಮಯ ಹಿಡಿಯೋದಿಲ್ಲ. ಜಗತ್ತಿನ ಎಲ್ಲ ದೇಶಗಳಲ್ಲಿ ನಾವು ನೋಡಿದ್ದೀವಿ, ಯಾವುದೇ ಒಂದು ಸಿದ್ಧಾಂತದ ಪಕ್ಷ, ಬಲಪಂಥೀಯ ಸಿದ್ಧಾಂತ ಅಥವಾ ಎಡಪಂಥೀಯ ಸಿದ್ಧಾಂತ ಪಕ್ಷ ಬಂದು ಕೆಲವೇ ವರ್ಷಗಳಲ್ಲಿ ಅದು ಮಗುಚಿ ಹೋಗಿ ಇನ್ನೊಂದು ಸಿದ್ಧಾಂತದ ಪಕ್ಷ ಬರುತ್ತೆ. ಎಲ್ಲ ರಾಜ್ಯಗಳಲ್ಲೂ ಎಲ್ಲ ದೇಶಗಳಲ್ಲೂ ಇದು ನಡೀತಾ ಇದೆ. ಅದು ನೋಡೋಣ. ನಾನು ಮತ್ತೆ ಕೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ನಿಮ್ಮಿಬ್ಬರಿಗೂ ಕೂಡ ಈಗ ಒಂದು ಸಿನಿಮಾ ಬರುತ್ತೆ, ಒಂದು ಐಡಿಯಾಲಜಿ ಮೇಲೇನೆ ಸಿನಿಮಾ ಬರುತ್ತೆ, ಏನ್ ತಪ್ಪಿಲ್ಲ ಅದ್ರಲ್ಲಿ, ಬೇಕಾದಷ್ಟು ಬರ್ತಾ ಇದೆ. ಈಗ ಬಿಜೆಪಿ ಅವರು ಅವರ ಐಡಿಯಾಲಜಿಗೆ ಸಂಬಂಧಿಸಿದಂತ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ, ಆಮೇಲೆ ಎಡಪಕ್ಷದವರು ಅವರಿಗೆ ಐಡಿಯಾಲಜಿ ಸಂಬಂಧಿಸಿದಂತ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಐಡಿಯಾಲಜಿಗಳ ಕ್ಲಾಶ್ ಅದು ನಡೀಲಿ. ಅದು ಸೃಜನಶೀಲ ಒಂದು ಮಾಧ್ಯಮಗಳ ಮೂಲಕ ನೀವು ಅದನ್ನ ಮಾಡಿ ಚರ್ಚೆಯನ್ನ. ಈ ಪ್ರಕರಣದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ನಾನು ಮಹೇಶ್ ಅವರಿಗೆ ಕೂಡ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ನೀವು ಇನ್ನೊಂದು ಸಿನಿಮಾ ಮಾಡಿ, ನೀವು ಅಲ್ಲಿ ಸರಿ ಇಲ್ಲ ಅದು ಮಾಡಿರೋದು ಅಂತ ಹೇಳಿ ನೀವು ಇನ್ನೊಂದು ಸಿನಿಮಾ ಮಾಡಿ, ಅಥವಾ ಅದನ್ನ ಸೆನ್ಸಾರ್ ಬೋರ್ಡ್ ನಲ್ಲಿ ಕನ್ಸಿಡರ್ಗೆ ಹಾಕುವಂತ ಪ್ರಯೋಜನ ಇದೆ, ಅದನ್ನ ಮಾಡ್ಬೇಕಾಗಿತ್ತು. ನೇರವಾಗಿ ಕಾನೂನನ್ನ ಕೈಗೆ ತೆಗೆದುಕೊಂಡು ಬೆದರಿಕೆ ಹಾಕೋದಾಗ್ಲಿ ಇನ್ನೊಂದಾಗ್ಲಿ ಇದೆಯಲ್ಲ, ಸಿನಿಮಾ ಆಗ್ಲಿ ಅಥವಾ ಪುಸ್ತಕಗಳಾಗ್ಲಿ ಯಾವುದೇ ಆಗ್ಲಿ. ಈಗ ನೀವ್ ಹೇಳಿದ್ರಿ ತಸ್ಲೀಮಾ ನಸ್ರೀನ್ ಬಗ್ಗೆ ಹೇಳಿದ್ರಿ, ಸರಿ, ಅದು ಅವರಿಗೆ ಭಾರತ ಅವರಿಗೆ ಆಶ್ರಯ ಕೊಡ್ತು ಅವರಿಗೆ.
ಅದ್ರ ಬಗ್ಗೆ ಎರಡು ಇದಿಲ್ಲ. ಯಾವುದು ನಾನು ಅದ್ರ ಬಗ್ಗೆ ನಾನು ನಿಮ್ಮನ್ನ ವಿರೋಧಿಸ್ತಾ ಇರುವಂತ ಮಾತನ್ನ ನಿಮ್ಗೆ ಹೇಳ್ತಾ ಇಲ್ಲ. ಪ್ರತಿಯೊಂದು ಕಾಲಘಟ್ಟದಲ್ಲಿಯೂ ಕೂಡ ಈ ತರದ ಬೇರೆ ಬೇರೆ ಪ್ರಕರಣಗಳು ಬಂದಿದೆ. ಪುಸ್ತಕ ಇರ್ಬೋದು, ಕರ್ನಾಟಕದಲ್ಲಿ ಅವರು ನಾಗರಾಜ್ ಅವರು ಹೇಳಿದ್ರು, ಕರ್ನಾಟಕದಲ್ಲಿ ಆನುದೇವ ಹೊರಗಣವನು ಅಲ್ವಾ ನಮ್ಮ ಪುಸ್ತಕಕ್ಕೆ ಸಂಬಂಧಿಸಿ ಆಯ್ತು. ಆಮೇಲೆ ನಾಗಲಾಂಬಿಕೆ ಮತ್ತು ಮಾದರಸರ ಇದಕ್ಕೆ ಸಂಬಂಧಿಸಿ ಪುಸ್ತಕದ ಬ್ಯಾನ್ ಮಾಡುವಂತ ಪ್ರಸ್ತಾಪ ಬಂತು ಮತ್ತು ಅದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೆಯಿತು. ಯಾವುದು ಕಲಬುರ್ಗಿ ಅವ್ರದ್ದು ಎಂ ಕಲಬುರ್ಗಿ ಅವ್ರದ್ದು ಹತ್ಯೆನೇ ನಡೆದೋಯ್ತು. ಲಂಕೇಶ್ ಪತ್ರಿಕೆ ನಡೆಸ್ತಾ ಇದ್ದಂತ ಗೌರಿ ಲಂಕೇಶ್ ಅವರ ಹತ್ಯೆನೇ ನಡೆದೋಯ್ತು. ನಾನು ಹೇಳೋದು, ಡೆಮಾಕ್ರೆಟಿಕ್ ಸೊಸೈಟಿನಲ್ಲಿ ಸೈದ್ಧಾಂತಿಕ ಭಿನ್ನಮತಗಳು ಇದ್ದಾಗ ಆ ಫ್ರೇಮ್ ವರ್ಕ್ ಒಳಗಡೆ ಕೆಲಸ ಆಗ್ಬೇಕು. ಏನು ಸೆನ್ಸಾರ್ ಬೋರ್ಡ್ ಇದೆ, ಅದರ ಫ್ರೇಮ್ ವರ್ಕ್ ಒಳಗಡೆ ಕೆಲಸ ಆಗ್ಬೇಕು. ಸೆನ್ಸಾರ್ ಬೋರ್ಡ್ಗೆ ನೀವು ಅದನ್ನ ಹೇಳ್ಬೇಕು. ನೀವು ಅದನ್ನ ಇಲ್ಲ, ನೀವು ಇದನ್ನ ರಿಲೀಸ್ ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿದ್ರೆ ಇದು ಸರಿ ಇಲ್ಲ, ಇದ್ರ ಬಗ್ಗೆ ನೀವು ಮತ್ತೆ ರೀಕನ್ಸಿಡರ್ ಮಾಡಿ ಅನ್ನುವಂತಹದ್ದೊಂದು ಅಪ್ಲಿಕೇಶನ್ ಹಾಕಿ ಆ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು. ನೇರವಾಗಿ ಕೈಗೆತ್ಕೊಂಡು ನಾಳೆ CPM ನವರು ಹಿಂಗೆ ಕೈಗೆತ್ಕೊಳ್ತಾರೆ, ಥಿಯೇಟರ್ಗೆ ನುಗ್ತಾರೆ, ಇಲ್ಲ ಈ ಸಿನಿಮಾ ಸರಿ ಇಲ್ಲ, ಇದು ಈಗ ಕಾಶ್ಮೀರ ಫೈಲ್ಸ್ ಇದಾಗ್ಬೋದು, ಕೇರಳ ಸ್ಟೋರಿ ಆಗ್ಬೋದು, ಅಲ್ಲೆಲ್ಲ ಬಂತಲ್ಲ ಈ ವಿಚಾರಗಳು. ಆದ್ರೆ ಅದರ ಪ್ರದರ್ಶನ ಆಯ್ತಲ್ವಾ, ಅದರ ಪ್ರದರ್ಶನ ಆಯ್ತಲ್ವಾ. ನಿಮ್ಮ ಪ್ರಶ್ನೆ, ಇದನ್ನ ಒಬ್ಬ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಇಲ್ದಿರ್ತಕ್ಕಂತ ಅವ್ರಿಗೆ ಕಟ್ಟುಪಾಡು ನಮ್ಗೆ ಯಾಕೆ? ಅವ್ರೇ ಅದನ್ನ ತೆಗಿಬೇಕು ಅಂತಿದ್ದ ಸಂದರ್ಭದಲ್ಲಿ ಈ ಕೆನಾಟ್ ಅವ್ರ ಒಂದು ಇಶ್ಯೂ ಆಗೇ ಹೇಳಲಿಲ್ಲ ನಮ್ಗೆ, ಅವರು ನಾವು ತೆಗಿಬೇಕು ಸಂತೋಷವಾಗಿ ತೆಗೆದಿದ್ಮೇಲೆ ನಿಮ್ಗೆ ಯಾಕೆ ಆಪತ್ತಿ? ಅದು ಸರಿ ಪ್ರಶ್ನೆ. ಆ ಪ್ರಶ್ನೆ ಕೇಳಿ ಏನ್ ನಾಗರಾಜ್ ಏನ್ ಹೇಳ್ತೀರಿ? ನಾಗರಾಜ್, ಈಗ ನಿರ್ಮಾಪಕರೇ ಒಪ್ಕೊಂಡಿದ್ದಾರೆ, ನಿರ್ದೇಶಕರೇ ಒಪ್ಕೊಂಡಿದ್ದಾರೆ. ಮುರಳಿ ಗೋಪಿ ಅವರು ಕತೆ ಬರೆದಿದ್ದಾರೆ, ಪೃಥ್ವಿರಾಜ್ ಸುಕುಮಾರನ್ ಅವರು ನಿರ್ದೇಶನ ಮಾಡಿದ್ದಾರೆ, ರಾಮ್ ಗೋಪಾಲ್ ಅವರು ಅದಕ್ಕೆ ಬಂಡವಾಳ ಹಾಕಿದ್ದಾರೆ. ಅವ್ರು 3 ಜನ ಕಥೆ ಬರೆದವರು, ನಿರ್ದೇಶನ ಮಾಡಿದವರು, ಬಂಡವಾಳ ಹಾಕಿದವರು, 3 ಜನಕ್ಕೆ ತೆಗೆಯುತ್ತೀನಿ ಅಂತ ಇದ್ದಾಗ ನಮ್ಗೆ ಎಸ್ ನಾಗರಾಜ್, ಅದು ಸರಿಯಾದ ಪ್ರಶ್ನೆ, ತರ್ಕಬದ್ಧ ಪ್ರಶ್ನೆ. ಆಗ್ಲೇನೆ ಹೇಳಿದ್ದೀನಿ, ಐಟಿ ಮತ್ತೆ ಇಡಿಯನ್ನು ಉಪಯೋಗಿಸ್ಕೊಂಡು ಇಡೀ ಭಾರತದ ನಟರನ್ನ, ನಿರ್ಮಾಪಕರನ್ನ, ನಿರ್ದೇಶಕರನ್ನ ನಿರಂತರವಾಗಿ ಈ ಒಂದು ಸಂದರ್ಭದಲ್ಲಿ ಕೂಡ ಆಡಿರೋದು ಅವರೇ ಪೂರ್ತಿಯಾಗಿ. ಅದ್ರ ಬಗ್ಗೆ ನಾವು ಅನುಮಾನನೇ ಬೇಕಾಗಿಲ್ಲ. ಇಡೀ ದೇಶದ ಒಳಗಡೆ ಅವ್ರು ಯಾವ ರೀತಿ ಎಲ್ಲೆಲ್ಲಿ ಹೆಂಗೆ ಆ ಸಂಸ್ಥೆಗಳ ಬಳಸಿದ್ದಾರೆ, ದುರ್ಬಳಕೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳು ನೂರಾರು ಇದಾವೆ. ಅದರಿಂದಾಗಿ ಏಜೆಂಟ್ ಅನ್ನ KBG ಏಜೆಂಟ್ಸ್ ಅನ್ನ, ಚೈನಾ ಏಜೆಂಟ್ ಅನ್ನ ಬಿಟ್ಕೊಂಡಂತವ್ರು ನೀವು ಇವತ್ತು ದೇಶದ ಬಗ್ಗೆ ಉದ್ದ ಭಾಷಣ ಮಾಡ್ತೀರಾ? ಏನೇನ್ ಮಾಡಿದ್ರಿ ಬಂಡವಾಳ, ಇಲ್ಲಿ ಕೊಡೆ ಬಿಚ್ಕೊಳ್ಳುವಂತ ಜನ, ಚೈನಾದಲ್ಲಿ ಮಳೆ ಬಂದ್ರೆ ಛತ್ರಿ ಬಿಚ್ಕೊಂಡು ಚೈನಾದಲ್ಲಿ ಮಳೆ ಬಿಚ್ಕೊಂಡು ಒಂದೇ ವಾಕ್ಯಗಳ ಹೇಳ್ತೀನಿ. ಏನಂದ್ರೆ, ಚೀನಾದ ಕಮ್ಯುನಿಸ್ಟ್ ಪಕ್ಷವನ್ನ ವಿರೋಧಿಸಿದವ್ರು ನಾವು, ರಷ್ಯಾದ ಕಮ್ಯುನಿಸ್ಟ್ ಪಕ್ಷವನ್ನು ವಿರೋಧಿಸಿದವ್ರು ನಾವು. ವಿರೋಧಿಸಿ ಸ್ವತಂತ್ರವಾಗಿ ಭಾರತದ ಒಳಗಡೆ ಭಾರತದ ಬದಲಾವಣೆಯನ್ನ ನಾವೇ ತರೋದು, ನೀವಲ್ಲ ಅಂತ ಹೇಳಿ ದಿಟ್ಟವಾಗಿ ಹೇಳಿದವರು ಅವ್ರಿಗೆ. ಅವರು ಇಬ್ರು ಕೂಡ ನಮ್ಮ ಜೊತೆ ಸಂಬಂಧವನ್ನು ಕಳ್ಕೊಂಡಿದ್ರು. ಸಿಪಿಎಂ ನ ಚರಿತ್ರೆ ಇದು. ಅವರು ಅಮೆರಿಕನ ಬೇಕಾದಾಗ ಅದು ಅವರು ಮಾಡಿದ ವರದಿ ಸರಿ ಇಲ್ಲ ಅಂತಾರೆ. ಈಗ ಇನ್ನೊಂದ್ಸತಿ ಅವ್ರು ಮಾಡಿದಾರಲ್ಲ ವರದಿ, ಅದ್ರಲ್ಲಿ ಇದೆಯಲ್ಲ ಎಲ್ಲ ಅಂತ ಬರ್ತಾ ಹೇಳ್ತಾರೆ. ಎರಡು ನಾಲ್ಗೆ ಇರ್ಲಿ. ಈಗ ಇದು ಈ ಚರ್ಚೆ, ಈ ಕಮ್ಯುನಿಸ್ಟ್ ವರ್ಸಸ್ ಬಿಜೆಪಿ ಅನ್ನೋ ಚರ್ಚೆನೆ ಒಂದು ಬೇರೆ ಇಟ್ಕೊಳ್ಳೋಣ ನಾವು. ಈಗ ಸದ್ಯಕ್ಕೆ ಒಂದು ಈ ಫ್ರೇಮ್ ವರ್ಕ್ ಏನು ಅಂತ ಹೇಳಿದ್ರೆ, ಸಿನಿಮಾಗೆ ಸಂಬಂಧಿಸಿ ಬಹಳ ಸ್ಪಷ್ಟವಾಗಿ ಈಗ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ತ್ರಿವರ್ಣ ನ್ಯೂಸ್ ಇದ್ದು ಇಂಥ ವಿಷಯಗಳು ಬಂದಾಗ ನಾವು ಬಹಳ ಗಂಭೀರವಾದಂತಹ ಚರ್ಚೆಯನ್ನು ಮಾಡಬೇಕು ಮತ್ತು ನಾವು ಈ ಚರ್ಚೆಯನ್ನ ಅಕಾಡೆಮಿಕ್ ಆಗಿ ಮಾಡ್ಬೇಕನ್ನುವಂತ ಉದ್ದೇಶದಿಂದ ಈ ಚರ್ಚೆಯನ್ನು ಇಟ್ಕೊಂಡಿದ್ದೀವಿ. ಸಾಧ್ಯ ಆದಷ್ಟು ಪೊಲಿಟಿಕಲ್ ಡಿಸ್ಕಷನ್ ಬೇಡ ಅನ್ನುವಂಥದ್ದು, ಯಾಕಂತ ಹೇಳಿದ್ರೆ ಅದು ಬೇರೆ ತರ ಹೋಗುತ್ತೆ ಅದು. ಬಟ್ ಮಹೇಶ್ ಕೂಡ ಒಪ್ತೀರಿ ಅಂತ ಹೇಳಿ ಕಾಣಿಸುತ್ತೆ ನಾನು ಹೇಳೋ ಪ್ರಕಾರ. ಒಂದು ಫ್ರೇಮ್ ವರ್ಕ್ ನಮಗೆ ಅಂತ ಹೇಳಿ ನಾವು ಮಾಡ್ಕೊಂಡ ನಂತರ ಸರ್ಕಾರದವರು, ಆ ಸರ್ಕಾರ ಏನು ಅದನ್ನ ಅನುಸರಿಸ್ತದೆ, ಪಕ್ಷದವರು, ಒಂದು ರಾಜಕೀಯ ಪಕ್ಷದವರು ಕೂಡ ಅದನ್ನ ಅನುಸರಿಸಬೇಕು. ಯಾಕಂತ ಹೇಳಿದ್ರೆ ಅವ್ರದೇ ಸರ್ಕಾರ ಮಾಡಿದಂತ ಸಂಸ್ಕಾರ ಕಮಿಟಿ ಇದೆ, ಅದೇ ನಿಯಮಗಳಿದೆ, ಅದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ನಿಮ್ಗೆ ಹೇಳ್ತೀನಿ ನಿಪರೆ, ಯಾವ್ದೋ ಒಂದು ವಿಚಾರ, ಯಾವ್ದೋ ಸಿದ್ಧಾಂತದ ರಾಜಕೀಯ ವ್ಯವಸ್ಥೆ ಬಂತು, ಇನ್ಯಾವುದೋ ರಾಜಕೀಯ ವ್ಯವಸ್ಥೆ ಬಂತು, ವಿರೋಧ ಮಾಡ್ತಕ್ಕಂಥದ್ದು ಆಗ್ಬಾರ್ದು.
ಯಾವುದೇ ಒಂದು ಒಂದು ದೇಶದ ಒಂದು ವ್ಯವಸ್ಥೆ ಅಂತಿದ್ರೆ ಅದು ಇಡೀ 140 ಕೋಟಿ ಭಾರತೀಯರಿಗೆ ಸಂಬಂಧಪಟ್ಟಂತದ್ದು. ಭಾರತದ ಭಾರತದ ಹಿತವೇ ಪ್ರಮುಖವಾಗಿರ್ತಕ್ಕಂಥದ್ದಾಗಿರ್ಬೇಕು. ಆ ದೇಶದ ಬಹುತೇಕ ಜನರ ಸಂತೋಷಕ್ಕೆ ಸಂಬಂಧಪಟ್ಟಂತ ವ್ಯವಸ್ಥೆಗಳ ಭಾಗ ಇರಬೇಕು. ಯಾರೋ ಈಗ ಸಪೋಸ್ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಇವತ್ತು ಯಾರೋ ಒಬ್ರು ಹಾಸ್ಯ ಮಾಡ್ತಾ ಇರ್ತಾರೆ. ಹಿಂದೆ ನಮ್ಮ ಹಿರಣ್ಣಯ್ಯನವ್ರು ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು ಹಾಸ್ಯ. ಒಬ್ಬರ ಹಾಸ್ಯ ಇನ್ನೊಬ್ಬರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ. ನಾನು ಹಾಸ್ಯ ಮಾಡ್ತೀನಪ್ಪ, ನನ್ನ ಹಾಸ್ಯ ಬೇರೆಯವ್ರ ನೋವು. ಆದ್ರಿಂದ ಯಾವುದೇ ಒಂದು ಈ ಒಂದು ಕ್ರಿಯೇಟಿವಿಟಿ ಇದೆ. ಆ ಕ್ರಿಯೇಟಿವಿಟಿಗೆ ಬೆಲೆ ಕೊಡ್ಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ. ಆ ಕ್ರಿಯೇಟಿವ್ಗೆ ಬೆಲೆ ಕೊಡ್ಬೇಕು. ಅದಕ್ಕೆ ಪ್ರಶ್ನೆ ಇರ್ತಕ್ಕಂಥದ್ದು ಕ್ರಿಯೇಟಿವ್ ಹೆಸರಿನೊಳಗಡೆ ಯಾರ್ದೋ ಒಂದು ಮನಸ್ಥಿತಿ. ಈಗ ನಾನು ಹೇಳ್ತೀನಿ, ಇದ್ರ ಒಳಗಡೆ ನಾವ್ ಯೋಚನೆ ಮಾಡೋಣ. ಈ 56 ದಿನ ದಹನ ಆದ್ರಲ್ಲ ಪಾಪ, ಅವ್ರು ಏನ್ ಅನ್ಯಾಯ ಮಾಡಿದ್ರು? ಅವ್ರನ್ನ ತೋರಿಸ್ಲಿಲ್ಲವಲ್ಲ ಸಿನಿಮಾದಲ್ಲಿ? ಆ ಆತ್ಮಗಳಿಗೆ ಒಂದು ಸಾಂತ್ವನ ಬೇಡವಾ? ಅವ್ರ 56 ದಿನ ಪ್ರಾಣ ಮೂಕ ಸಾಕ್ಷಿನ ಅವರು ಮೂಕನ ಮುಗಿತ. ಅವ್ರಿಗೇನ್ ಇಲ್ವಾ ಅರುಣ್ಯ ರೋಧನ ಅವ್ರ ನೋವು? ಅವ್ರ ಮನೆಗಳ ನೋವು. ಅವ್ರ 56 ದಿನ ಕಾರ್ ಸೇವಕರು ಟ್ರೈನ್ ನಲ್ಲಿ ಸುಟ್ಟಾಕಿದ್ರಲ್ಲ ಅವ್ರನ್ನ. ಅವ್ರು ಏನ್ ತಪ್ಪು ಮಾಡಿದ್ರು? ರಾಮನ ತಪ್ಪ? ಅವನು ಹಿಂದೂ ಆಗಿದೆ ತಪ್ಪ? ಈಗ ಅಂತಿಮವಾಗಿ ಚರ್ಚೆಯ ಕೊನೆಯಲ್ಲಿ ಹೇಳ್ಬೇಕಾದಂತ ಮಾತು ಏನು ಅಂತ ಹೇಳಿದ್ರೆ, ಯಾವುದೇ ಕಲಾಕೃತಿ ತೋರಿಸಿಲ್ಲ ಅವ್ರೆ. ಗುಜರಾತ್ ಕಡೆ ಎಷ್ಟು ಕೇಸು ಸುಪ್ರೀಂ ಕೋರ್ಟ್ಗೆಲ್ಲ ಹೋಯ್ತು, ಬಾಂಬೆ ಕೋರ್ಟ್ ಅಲ್ಲಿ ಆಯ್ತು. ಆ ಎಲ್ಲಾ ಕೇಸನ್ನ ತೋರಿಸಿಲ್ಲ. ಒಂದ್ ನಿಮಿಷ ಆಯ್ತು. ಅದನ್ನ ನಾವು ಮಾತಾಡೋಣದನ್ನ ಪ್ರತಿಯೊಂದು ವಿಷಯಗಳಿಗೂ ಸಂಬಂಧಿಸಿ ಇತಿಹಾಸದಲ್ಲಿ ನಡೆದಂತಹ ಘಟನೆಗಳು, ನಮ್ಮ ಕಣ್ಣ ಮುಂದೆ ನಡೆದಂತಹ ವರ್ತಮಾನದ ಘಟನೆಗಳು, ಇವೆಲ್ಲಕ್ಕೂ ಸಂಬಂಧಿಸಿ ಕ್ರಿಯೇಟಿವ್ ಆದಂತಹ ಒಂದು ವರ್ಗ ಏನಿದೆ ನಮ್ಮ ದೇಶದಲ್ಲಿ, ಅವರು ಪ್ರತಿಕ್ರಿಯೆ ಕೊಡ್ತಾ ಇರ್ತಾರೆ. ಅವರು ನೇರವಾಗಿ ಪ್ರತಿಕ್ರಿಯೆ ಕೊಡುತ್ತಿಲ್ಲ. ಒಬ್ಬ ತನ್ನ ಸಿನಿಮಾದ ಮೂಲಕ ಮಾತಾಡ್ತಾನೆ, ಒಬ್ಬ ತನ್ನ ಪುಸ್ತಕದ ಮೂಲಕ ಮಾತಾಡ್ತಾನೆ, ಇನ್ನೊಬ್ಬ ತನ್ನ ಕವಿತೆ ಮೂಲಕ ಮಾತಾಡ್ತಾನೆ, ಅಥವಾ ಕತೆ ಮೂಲಕ ಮಾತಾಡ್ತಾನೆ. ಆಳುವವರು ಇದನ್ನ ಸ್ವಲ್ಪ ಗಮನಿಸಬೇಕಾಗಲ್ಲ. ಯಾಕಂತ ಹೇಳಿದ್ರೆ ಕಲಾವಿದರಾಗ್ಲಿ, ಕಥೆಗಾರರಾಗ್ಲಿ, ಸಿನಿಮಾ ನಿರ್ದೇಶಕರಾಗ್ಲಿ, ನಮಗೆ ಇಷ್ಟ ಆಗೋ ತರ ನೀವು ನಿಮ್ಮ ಕಲಾಕೃತಿಯನ್ನು ರಚಿಸಬೇಕು ಅಂತ ಹೇಳ್ಬಿಟ್ಟು ಆಳುವವರು ಯಾವತ್ತಾದ್ರೂ ಬಯಸಿದ್ರೆ ಅದು ಪ್ರಜಾಪ್ರಭುತ್ವದ. ಹಿರಿಯ ಪತ್ರಕರ್ತರಿದ್ದೀರಿ ಅನೀಫ್ ಅವರೇ, ಪತ್ರಿಕೆ ಒಳಗಡೆ ಅವ್ರು ಮಾತು ಹೇಳ್ತಾರೆ, ವಿ ಬಿಲೀವ್ ಕಾಮೆಂಟ್ ಬಟ್ ದಟ್ ಶುಡ್ ಬಿ ಸೇಕ್ರೆಡ್ ಅಂತ ಹೇಳ್ತೀರಿ. ನೀವೇ ಹೇಳಿದಂತ ಮಾತು. ಏನಿಲ್ಲ, ನಾವು ಕಾಮೆಂಟ್ ಅನ್ನ, ಚಿತ್ರಕಥೆಯನ್ನ ಪ್ರತಿಯೊಂದನ್ನು ಸ್ವೀಕಾರ ಮಾಡ್ತೀವಿ, ಬಟ್ ಇಟ್ ಶುಡ್ ಬಿ ಸೇಕ್ರೆಡ್. ನಿಮಗೆ ಯಾವ್ದು ಸೇಕ್ರೆಡ್, ಅವರಿಗೆ ಯಾವ್ದು ಸೇಕ್ರೆಡ್, ಅದರಲ್ಲೂ ಕೂಡ ವ್ಯತ್ಯಾಸ ಇದೆ ಅಲ್ವಾ? ನಿಮ್ಮ ಸಿದ್ಧಾಂತದ ಪ್ರಕಾರ ನೀವು ಅದನ್ನು ಅನಲೈಸ್ ಮಾಡ್ತೀವಿ. ಕೊನೆಯದಾಗಿ ಒಂದೊಂದು ನಿಮಿಷ ನನ್ನ ಆಯ್ತು, ಕೊನೆ ಮುಗಿಸೋಣ ಇದನ್ನ. ನಾಗರಾಜ್ ಅವರೇ ಕೊನೆಯದಾಗಿ ಹೇಳಿ, 1 ನಿಮಿಷ. ಇಲ್ಲ ಆಯ್ತು, ನೀವು ಹೇಳಿ, 1 ನಿಮಿಷ, 1 ನಿಮಿಷ ಕೊನೆಯದಾಗಿ ನಾಗರಾಜ್ ಹೇಳಿ. ಓಕೆ. ಭಾರತದ ಒಳಗಡೆ ವ್ಯಕ್ತಿ ಸ್ವಾತಂತ್ರ್ಯ, ಪ್ರತಿಯೊಂದು ಸ್ವಾತಂತ್ರ್ಯವನ್ನು ಕೂಡ ಅಬ್ಸುಲ್ಯೂಟ್. ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜೀವಂತವಾದಂತ ಶ್ರೇಷ್ಠವಾದಂತ ಸಂವಿಧಾನವನ್ನ ನಮ್ಮ ದೇಶದ ಒಳಗಡೆ, ನಮ್ಗೆ ಅತ್ಯಂತ ದೊಡ್ಡದಾದಂತ ದೇಶದ ಸಂವಿಧಾನಕ್ಕಿಂತ ಇನ್ಯಾವುದು ದೊಡ್ಡದಲ್ಲ. ಯಾವುದೇ ಈ ತಥಾಕಥಿತ ಶಕ್ತಿಗಳು 100 ಈ ತರದನ್ನ ಈ ನಮ್ಮ ಸಂವಿಧಾನವನ್ನ ದುರಾಕ್ರಮಣ ಮಾಡಿ ಅದನ್ನ ಆ ಸಾತ್ವಿಕ ಶಕ್ತಿಯನ್ನ ಕಬ್ಜಾ ಮಾಡುವಂತ ಕೆಲಸಗಳನ್ನ ಮಾಡ್ತಿರ್ತಕ್ಕಂಥ, ಅವ್ಯಾಹತವಾಗಿ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಈ ರಾಷ್ಟ್ರೀಯ ಕಾಂಗ್ರೆಸ್ನವರು, ಈ ಕಮ್ಯುನಿಸ್ಟ್ ಅವರು ಈ ವಿಚಾರಧಾರೆಯ ಜೊತೆ ಈ ಭಾರತವನ್ನು ಕೂಡ ಉಳಿಸುವಂತದ್ದು ಅಗತ್ಯ ಇದೆ. ಈ ನಶಿಸಿ ಹೋಗಿರ್ತಕ್ಕಂಥ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡೋರು ಬೇರೆ ಬೇರೆ ಮುಖಗಳಲ್ಲಿ ಈ ತರದ ದೇಶದ ಒಳಗಡೆ ಚಿತ್ರದ ರೂಪದಲ್ಲಿ, ಸಿನಿಮಾದ ರೂಪದಲ್ಲಿ, ಪುಸ್ತಕದ ರೂಪದಲ್ಲಿ, ಹಾಡಿನ ರೂಪದಲ್ಲಿ, ಬೇರೆ ಬೇರೆ ರೂಪದಲ್ಲಿ ಉದರ ನಿಮಿತ್ತಂ ಬಹುಕೃತ ವೇಷ ಮತ್ತೆ ಏನಿರುತ್ತಿದ್ರು ಅವರ ಸಿದ್ಧಾಂತಗಳನ್ನ ಹಾಕ್ತಾನೆ ಇರ್ತಾರೆ. ಅದನ್ನ ನಾವು ಕಟ್ಟರ್ಕಾಗಿ ಎಚ್ಚರಿಕೆಯಿಂದ ಇರೋಣ. ಎಸ್ ನಾಗರಾಜ್ ಅವರೇ, ಕೊನೆಯದಾಗಿ 1 ನಿಮಿಷ, ನೀವು ಸ್ವಲ್ಪ ಮೇಲಕ್ಕೆ ಬನ್ನಿ. ಬರ್ಬೇಕು ಅಂತ ಸಂವಿಧಾನದ ದುರಾಕ್ರಮಣ ದಿನನಿತ್ಯ ಮಾಡ್ತಾ ಇರೋರು, ಸಂವಿಧಾನದ ದುರಾಕ್ರಮಣ ದಿನನಿತ್ಯ ಮಾಡ್ತಾ ಇರೋರು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪ್ರತಿ ಗಳಿಗೆ ಕೊಲ್ತಾ ಇರೋರು ಇವತ್ತು
ಏನು ಮಾತಾಡ್ತಿದ್ದಾರೆ ಅಂತ ಅದ್ರ ಬಗ್ಗೆ ಇಡೀ ಜಗತ್ತಿಗೆ, ಇಡೀ ಭಾರತಕ್ಕೆ ಗೊತ್ತಿದೆ. ದಿನನಿತ್ಯ ಸಂವಿಧಾನವನ್ನು ಕೊಲೆ ಮಾಡ್ತಿದ್ದಾರೆ ಹಲವಾರು ರೂಪದಲ್ಲಿ. ಅಂತವರಿಂದ ನಾವು ಪಾಠ ಕಲಿಬೇಕಾದ ಅಗತ್ಯನೇ ಇಲ್ಲ ಒಂದ್ ಕಡೆಗೆ. ಮತ್ತೆ ಇನ್ನೊಂದ್ ಕಡೆಗೆ ಬಹಳ ಪ್ರಮುಖವಾಗಿ ಇವತ್ತು ಈ ಸಿನಿಮಾದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ, ಗುಜರಾತಿನ ಬಗ್ಗೆ ತಿಳಿಯಬೇಕಾದ ಎಷ್ಟೋ ಸತ್ಯಗಳಿದಾವೆ. ಅದರಲ್ಲಿ ಒಂದು ಸಣ್ಣ ಭಾಗ ಮಾತ್ರ ಈ ಸಿನಿಮಾದ ಮೂಲಕ ಈಚೆ ಬಂದಿದೆ. ಸಣ್ಣ ಭಾಗ ಮಾತ್ರ ಬಂದಿದೆ. ಇನ್ನು ಸುಮಾರು ಏನಿಲ್ಲ ಅಂದ್ರೂ ಕೂಡ ಒಂದು 30-40 ಸಿನಿಮಾ ಆದ್ರೂ ಕೂಡ ಅಲ್ಲಿಯ ಎಲ್ಲಾ ವಿಚಾರಗಳನ್ನು ಕೂಡ ಜನರಿಗೆ ಗೊತ್ತಾಗೋದಕ್ಕಾಗಲ್ಲ. ಹಂಗಾಗಿ ಅಷ್ಟು ಸಿನಿಮಾಗಳು ಮಾಡ್ಬೇಕಾಗತ್ತೆ. ಆದ್ರೆ ಅದನ್ನ ಎಲ್ಲಿ ಮಾಡಿಬಿಡ್ತಾರೋ, ಈಗ ಈ ಸಿನಿಮಾಕ್ಕೆ ಅವಕಾಶ ಕೊಟ್ಬಿಟ್ರೆ ಮುಂದಕ್ಕೆ ಗುಜರಾತಿನ ಬಗ್ಗೆ ಅಥವಾ ಇವತ್ತಿನ ಡೆಲ್ಲಿ ದರ್ಬಾರಿನ ಬಗ್ಗೆ ಎಷ್ಟೆಲ್ಲ ಸಿನಿಮಾಗಳು ಬಂದ್ಬಿಡ್ತಾವೋ ಈಚೆಗೆ ಅನ್ನೋ ಭಯದಿಂದ ಇವರು ಇದನ್ನ ಮಾಡ್ತಿದ್ದಾರೆ. ಆ ಭಯದಿಂದ ಹೋಗಿ ಈ ಕೃತ್ಯಗಳನ್ನ ಎಸಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಎಚ್ಚರವಾಗಿರ್ಬೇಕು. ಒಂದು ಮಾತು ಬಹಳ ಸ್ಪಷ್ಟ. ಭಾರತದ ಬಹಳಷ್ಟು ಭಾಷೆಗಳಲ್ಲಿ ಬಂದಿರುವಂತಹ ಎಷ್ಟೋ ಸಿನಿಮಾಗಳನ್ನು ನಾವು ನೋಡಿದ್ದೀವಿ. ನಮ್ಮ ನಿರ್ದೇಶಕರು, ನಮ್ಮ ಕಲಾ ನಿರ್ದೇಶಕರು, ನಮ್ಮ ಕಲಾವಿದರು ಎಲ್ಲರೂ ಕೂಡ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಭಾರತದ ವಾಸ್ತವಕ್ಕೆ ಮತ್ತು ಭಾರತದ ಎಲ್ಲ ಘಟನೆಗಳಿಗೆ ಪ್ರತಿಕ್ರಿಯೆ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ, ಇನ್ನು ಮುಂದೆಯೂ ಮಾಡ್ತಾ ಇರ್ತಾರೆ. ಒಂದು ಮಹೇಶ್ ಅವರು ಹೇಳಿದ್ರು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ಅಬ್ಸಲ್ಯೂಟ್ ಅಂತ ಇಲ್ಲ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಸ್ ಆಲ್ಸೋ ರೆಸ್ಟ್ರಿಕ್ಟೆಡ್ ಲೈಕ್ ಆಲ್ ಅದರ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಸ್ ಆಲ್ಸೋ ರೆಸ್ಟ್ರಿಕ್ಟೆಡ್. ಆ ರೆಸ್ಟ್ರಿಕ್ಷನ್ ಸಲುವಾಗಿಯೇ ಸೆನ್ಸಾರ್ ಬೋರ್ಡ್ ಅನ್ನ ಮಾಡಿರೋದು ಸರ್ಕಾರ. ಅದನ್ನ ಸರ್ಕಾರ ಸ್ವಲ್ಪ ಅಂದ್ರೆ ಸರ್ಕಾರದವ್ರು ಏನೋ ಮಾಡಿಲ್ಲ, ಬಟ್ ನೀವು ನಿಮ್ಮ ಸರ್ಕಾರ ಕೇಂದ್ರದಲ್ಲಿದೆ, ಇವತ್ತು ಸೆನ್ಸಾರ್ ಬೋರ್ಡ್ ನೀವೇ ಮಾಡಿದೀರಾ. ನೀವು ರಾಜಕೀಯ ಪಕ್ಷ ನಿಮ್ದು ಹೋಗಿ ಗಲಾಟೆ ಮಾಡೋದಿದೆಯಲ್ಲ, ಅದು ಬಹಳ ತಪ್ಪದು ಅನ್ನೋದನ್ನು ನಾವು ಮೇಲ್ನೋಟಕ್ಕೆ ನಾವು ಹೇಳ್ಬೋದು. ಮುಂದೇನು ಕೂಡ ಚರ್ಚೆ ಮಾಡೋಣ ಇದನ್ನ. ನಮ್ಮ ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿದಂತಹ ನಾಗರಾಜ್ ಮತ್ತು ಮಹೇಶ್ ಅವರಿಬ್ಬರಿಗೆ, ಮಹೇಶ್ ನನ್ನ ಹಳೆ ಗೆಳೆಯರು. ಸೊ ಈ ಚರ್ಚೆಯನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇಬ್ಬರಿಗೂ ಕೂಡ, ಮಹೇಶ್ಗೆ ಮತ್ತು ನಾಗರಾಜ್ ಇಬ್ಬರಿಗೂ ಕೂಡ ತ್ರಿವರ್ಣ ನ್ಯೂಸ್ನ ಪರವಾಗಿ ಅನಂತ ಕೃತಜ್ಞತೆಗಳು.